ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಚಿತ್ತವನ್ನು ನೆರವೇರಿಸುವವನು ಶಾಶ್ವತವಾಗಿ ಜೀವಿಸುತ್ತಾನೆ ಹೇಗೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ದೇವರ ಚಿತ್ತವನ್ನು ನೆರವೇರಿಸುವವನು ಶಾಶ್ವತವಾಗಿ ಜೀವಿಸುತ್ತಾನೆ, ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಮಾನವ ಸಮಾಜದಲ್ಲಿ ದೇವರ ಚಿತ್ತವನ್ನು ತಿಳ್ಕೊಂಡು ದೇವರ ಚಿತ್ತವನ್ನು ನೆರವೇರಿಸುವಂಥ ಭಕ್ತರು ಎಲ್ಲಾದರೂ ಕಾಣ್ತಾ ಇದ್ದಾರಾ? ಒಂದು ವೇಳೆ ದೇವರ ಚಿತ್ತವನ್ನು ತಿಳಿದುಕೊಂಡು ಜೀವಿಸುವಂಥ ಮಕ್ಕಳು ಒಂದು ವೇಳೆ ಕಂಡರೆ ಎಲ್ಲೋ ಒಬ್ಬರು ಇರ್ತಾರೆ ಪ್ರಿಯರೇ. ಲಕ್ಷಕ್ಕೆ ಒಬ್ಬರು, ಸಾವಿರಕ್ಕೆ ಒಬ್ಬರು, ಕೋಟಿಗೆ ಒಬ್ಬರು. ಇನ್ನೂ ಕೆಲವರು ದೇವರ ಮೇಲೆ ಭಕ್ತಿ ಇಟ್ಟು ನಂಬಿಕೆ ಇಟ್ಟು ಜೀವಿಸುವಂಥವರು ಇದ್ದಾರೆ. ಈ ಲೋಕದಲ್ಲಿ ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ಪ್ರೀತಿ ತಮ್ಮ ಹೃದಯದಲ್ಲಿ ತುಂಬಿಸಿಕೊಂಡು ಜೀವಿಸುವಂಥವರು ಕೆಲವರು ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣ್ತಾ ಇರ್ತಾರೆ. ಇನ್ನು ಕೆಲವರು ದೇವರು ಇಲ್ಲವೆಂದು ಮಾತನಾಡೋರು ಕೂಡ ಇದ್ದಾರೆ. ಮತ್ತು ಕೆಲವರು ದೇವರನ್ನು ಅವಮಾನಪಡಿಸುವವರು, ಅಪಹಾಸ್ಯ ಮಾಡುವವರು, ಬೈಬಲ್ ಗ್ರಂಥವನ್ನು ಒಂದು ರೀತಿಯಲ್ಲಿ ಅವಹೇಳನದಿಂದ ಮಾತನಾಡುವವರು ಈ ಸಮಾಜದಲ್ಲಿ ಇದ್ದಾರೆ. ಎಲ್ಲ ರೀತಿಯಲ್ಲಿ ನೋಡುವಾಗ ದೇವರನ್ನು ತಿಳಿದುಕೊಂಡು ಜೀವಿಸುವಂಥವರು ಇದ್ದಾರೆ, ಒಂದು ರೀತಿಯಲ್ಲಿ ದೇವರನ್ನು ಪ್ರೀತಿಸಿ ಜೀವಿಸುವಂಥವರು ಇದ್ದಾರೆ. ಅದೇ ರೀತಿಯಲ್ಲಿ ದೇವರನ್ನು ದೂಷಿಸುವಂಥವರು, ದೇವರು ಇಲ್ಲ ಅಂತ ಹೇಳುವವರು, ಹೀಗೆ ಅನೇಕ ರೀತಿಯಲ್ಲಿ ಈ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ. ಜನರ ಬಳಿಯಲ್ಲಿ ವಾದ ವಿವಾದಗಳು ನಡೀತಾ ಇರುತ್ತೆ. ದೇವರನ್ನು ನಂಬಿರುವಂಥ ಭಕ್ತರ ಬಳಿಯಲ್ಲಿ, ದೇವರನ್ನು ನಂಬದೇ ಇರುವಂಥ ಭಕ್ತಿಹೀನರ ಬಳಿಯಲ್ಲಿ, ದೇವರ ಭಕ್ತರಿಗೂ ಭಕ್ತಹೀನರಿಗೂ ಒಂದು ರೀತಿಯಲ್ಲಿ ವಿವಾದಗಳು ನಡೀತಾ ಇರುತ್ತೆ. ನಮ್ಮದು ನಿಜ ಅಂತ ಇವರು, ನಮ್ಮದು ನಿಜ ಅಂತ ಅವರು. ಇಲ್ಲ ದೇವರಿದ್ದರೆ ತೋರಿಸು ಮತ್ತೊಬ್ಬರು. ಒಂದು ವೇಳೆ ದೇವರು ಇದ್ದಾರೆ ಅಂತ ನೀವು ಮಾತಾಡಿದ್ರೆ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸಮವಾಗಿರಬೇಕು. ಈ ಸಮಾಜದಲ್ಲಿ ಒಬ್ಬರು ಬಡವರು, ಒಬ್ಬರು ಶ್ರೀಮಂತರು, ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ, ಮತ್ತೊಬ್ಬರು ಮತ್ತೊಂದು ರೀತಿಯಲ್ಲಿ ಈ ಸಮಾಜದಲ್ಲಿ ಕಾಣ್ತಾ ಇದ್ದಾರೆ. ಒಂದು ವೇಳೆ ದೇವರಿದ್ದರೆ ಯಾಕೆ ಹೀಗೆ ಮಾನವ ಸಮಾಜದಲ್ಲಿ ವ್ಯತ್ಯಾಸ? ಹೀಗೆ ಮತ್ತು ಕೆಲವರು ಪ್ರಶ್ನೆ ಕೇಳುವವರು ಕೂಡ ಇದ್ದಾರೆ. ಇವರೆಲ್ಲರ ಬಳಿಯಲ್ಲಿ ದೇವರನ್ನು ನಂಬಿಕೊಂಡಂಥ ಜನರು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಹೋರಾಡ್ತಾ ಇರ್ತಾರೆ. ದೇವರನ್ನು ನಂಬದೇ ಇರುವಂಥ ಜನರು ಅವರು ಇನ್ನೊಂದು ರೀತಿಯಲ್ಲಿ ದ್ವೇಷ ಇಟ್ಕೊಂಡು, ಅಸೂಯೆ ಇಟ್ಕೊಂಡು ಹೋರಾಡ್ತಾ ಇರ್ತಾರೆ. ದೇವರನ್ನು ನಂಬಿದವರ ಬಳಿಯಲ್ಲಿ ಹೋರಾಟ ಇದೆ, ದೇವರನ್ನು ನಂಬದೇ ಇರುವಂಥ ಜನರ ಬಳಿಯಲ್ಲಿ ಕೂಡ ಹೋರಾಟ ಇದೆ. ಇನ್ನು ಕೆಲವರು ದೇವರು ಇದ್ದಾರಂತ ಹೇಳಿ ಮೂಢನಂಬಿಕೆಯಲ್ಲಿ ಜೀವಿಸುವಂಥವ್ರು ಇದ್ದಾರೆ. ಇವರು ಕೂಡ ತಮ್ಮ ಮೂಢನಂಬಿಕೆಯನ್ನು ರುಜುಪಡಿಸೋದಕ್ಕೆ ಹೋರಾಟ ಮಾಡ್ತಾ ಇರ್ತಾರೆ. ತಮ್ಮ ಮೂಢನಂಬಿಕೆಗಳನ್ನು ಅವ್ರು ಯಾಕೆ ಮಾಡ್ತಾರೋ ಗೊತ್ತಿಲ್ಲ, ಉದ್ದೇಶ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೂಢನಂಬಿಕೆಗಳನ್ನು ನಂಬಿಕೊಂಡು ಕುಳಿತುಕೊಂಡಿದೆ. ಮೂಢನಂಬಿಕೆಗಳನ್ನು ದೃಢಪಡಿಸೋದಕ್ಕೆ ಅಧಿಕಾರಿಗಳು, ಮೇಧಾವಿಗಳಂತೇಳಿ ಕರೆಯಲ್ಪಡುವವರು ಅದ್ರಿಗೋಸ್ಕರ ಪ್ರಯಾಸ ಪಡ್ತಾ ಇರ್ತಾರೆ. ಮೂಢನಂಬಿಕೆಗಳನ್ನು ದೃಢಪಡಿಸಿಕೊಳ್ಳೋದಕ್ಕೆ ಈ ಪ್ರಪಂಚ ದೇಶದಲ್ಲಿ ರಾಶಿಯಾಗಿ ಕಾಣ್ತಾ ಇವೆ, ತುಂಬಿ ತುಳುಕುತ್ತಾ ಇವೆ. ಆ ಮೂಢನಂಬಿಕೆ ಹಿಂದೆ ದೇವರ ಹೆಸರನ್ನು ಹೇಳಿಕೊಂಡು ಈ ಮೂಢನಂಬಿಕೆಗಳು, ನಿಜವಾದ ನಂಬಿಕೆ ಇದೆ, ಮೂಢನಂಬಿಕೆ ಇದೆ. ನಿಜವಾಗಲೂ ದೇವರು ಇದ್ದಾರೆಂದು ನಂಬುವಂಥವರಿದ್ದಾರೆ. ಮೂಢನಂಬಿಕೆ ಅಂದರೆ ಒಂದು ಪ್ರಾಣಿ ಇದು ದೇವರು, ಪಕ್ಷಿ ಇದು ದೇವರು, ಒಂದು ನಾಯಿ ಇದೊಂದು ದೇವರು, ಒಂದು ಹಂದಿ ಇದೊಂದು ದೇವರು. ಅಂದರೆ ಈ ಲೋಕವನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನಾಗಿರುವಂಥ ಸರ್ವಶಕ್ತನಾಗಿರುವಂಥ ಆ ತಂದೆಯಾದ ಪರಮಾತ್ಮನನ್ನು ಬಿಟ್ಟು ಹೀಗೆ ಹಿಂಬಾಲಿಸುವಂಥದ್ದು ನೋಡ್ತೀವಿ. ಯಾವಾಗಲಿಂದ ಪ್ರಾರಂಭವಾಗಿದೆ ಅಂತ ನೋಡುವಾಗ ನೋಹನ ಕಾಲ ಮುಗಿದ ಮೇಲೆ ನೋಹನನ ಸಂತಾನ ಅಭಿವೃದ್ಧಿಯಾಗುತ್ತೆ. ಪ್ರಾರಂಭದಲ್ಲಿ ಒಬ್ಬ ವ್ಯಕ್ತಿ
ಭೂಲೋಕಕ್ಕೆ ಒಬ್ಬ ಒಡೆಯನಾಗ್ತಾನೆ. ಆತನ ಹೆಸರು ನಿಮ್ರೋದನು. ಟೋಟಲ್ ಭೂಲೋಕಕ್ಕೆ ಆತನು ಒಡೆಯನು. ಆನಂತರ ಆತನ ಹೆಂಡತಿ ಒಡತಿ, ಆಕೆ ಕೂಡ ದೇವತೆ. ಪ್ರಾರಂಭದಲ್ಲಿ ನೋಡುವಾಗ ಒಬ್ಬ ಅರಸನು, ಈತನು ಕೂಡ ಆ ಪ್ರಾಂತಕ್ಕೆ ದೇವರು ಎಂದು ಕರೆಯಲ್ಪಟ್ಟಿದ್ದಾನೆ, ದೇವರು ಎಂದು ಪರಿಚಯ ಮಾಡಿಕೊಂಡಿದ್ದಾನೆ. ತನ್ನ ರೂಪದಲ್ಲಿ ಒಂದು ವಿಗ್ರಹವನ್ನು ಕೂಡ ನಿಲ್ಲಿಸಿಕೊಂಡಿರುವಂಥದ್ದು ಇತಿಹಾಸದಲ್ಲಿ ನೋಡ್ತೀವಿ ಪ್ರಿಯರೇ. ಆತನು ಸತ್ತೋದ ಮೇಲೆ ತನ್ನ ಹೆಂಡತಿ ಕೂಡ ಅದೇ ಒಂದು ಆಚಾರವನ್ನು ಮುಂದುವರಿಸ್ಕೊಂಡು ಬರ್ತಾಳೆ. ಅಲ್ಲಿ ಹುಟ್ಟಿರುವಂಥ ಈ ಒಂದು ದುರಾಚಾರಗಳು ಟೋಟಲ್ ಪ್ರಪಂಚಕ್ಕೆ ಹರಡುತ್ತೆ. ಅನೇಕ ಕಥೆಗಳ ಹಿಂದೆ ಇಂಥವ್ರು ಈ ಕಾಲದಲ್ಲಿ, ಅಂಥವ್ರು ಆ ಕಾಲದಲ್ಲಿ, ಇಂಥವ್ರು ಈ ಕಾಲದಲ್ಲಿ ಇದ್ದರು ಅಂತ ಇತಿಹಾಸವನ್ನು ನೋಡುವಾಗ ಅರಸರು, ಅಧಿಕಾರಿಗಳು, ಒಡೆಯರು, ಚಕ್ರವರ್ತಿಗಳು ಹೀಗೆ ಪರಿಪಾಲನೆ ಮಾಡಿರ್ತಾರೆ. ಪರಿಪಾಲನೆ ಮುಗಿದ ಮೇಲೆ ಅವ್ರದ್ದು ಒಂದು ವಿಗ್ರಹಗಳು ಸ್ಥಾಪನೆ ಮಾಡ್ತಾರೆ. ಇವರು ಈ ಪ್ರಾಂತಕ್ಕೆ ದೇವರು, ಈ ಪ್ರಾಂತಕ್ಕೆ ದೇವರಂತೇಳಿ ಒಡೆಯರು, ಒಡತಿಯರು ಅಂದರೆ ರಾಜಾರಾಣಿಯರು ಹೀಗೆ ದೇವರುಗಳಂತೇಳಿ ಪರಿಚಯ ಮಾಡಿಕೊಂಡಿದ್ದಾರೆ. ಅದು ಪ್ರಪಂಚಕ್ಕೆ ಹರಡಿದೆ ರೀ. ಇದರಲ್ಲಿ ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ಹುಡುಕಬೇಕಾಗತ್ತೆ. ಅಂದರೆ ಈ ಲೋಕದಲ್ಲಿ ನೋಡುವಾಗ ತಂದೆಯಾದ ದೇವರು ತನ್ನ ಬಗ್ಗೆ ಅವರು ಪರಿಚಯ ಮಾಡಿಕೊಂಡಾಗ, ಸತ್ಯವನ್ನು ಕುರಿತು ಅವರು ಪರಿಚಯ ಮಾಡಿಕೊಂಡಾಗ ಜನಕ್ಕೆ ಇಷ್ಟ ಆಗಿಲ್ಲ. ಸತ್ಯವನ್ನು ಕುರಿತು ಪರಿಚಯ ಮಾಡಿಕೊಂಡಾಗ ಜನಕ್ಕೆ ಇಷ್ಟ ಆಗಿಲ್ಲ. ದೇವರು ಪರಿಶುದ್ಧನು, ನೀತಿವಂತನು, ಪ್ರೀತಿ ಸ್ವರೂಪನು, ಬೆಳಕು. ತನ್ನ ಮಕ್ಕಳು ಕೂಡ ಭಕ್ತರಾಗಿ, ನೀತಿವಂತರಾಗಿ, ಪರಿಶುದ್ಧರಾಗಿ ಜೀವಿಸಬೇಕು ಅಂತೇಳಿ ದೇವರ ಆಜ್ಞೆ. ದೇವರ ಆಜ್ಞೆಗಳು ಹೇಗಿರುತ್ತೆ? ನಾನು ಪರಿಶುದ್ಧನು, ನನ್ನ ಮಕ್ಕಳಾಗಿರುವಂಥ ನೀವು ಪರಿಶುದ್ಧರಾಗಿರಬೇಕು. ನಾನು ನೀತಿವಂತನು, ನನ್ನ ಮಕ್ಕಳಾಗಿರುವಂಥ ನೀವು ನೀತಿವಂತರಾಗಿರಬೇಕು. ನಾನು ಪ್ರೀತಿ ಸ್ವರೂಪನು, ನನ್ನ ಮಕ್ಕಳಾಗಿರುವಂಥ ನೀವು ಪ್ರೀತಿ ಸ್ವರೂಪರಾಗಿರಬೇಕು. ದೇವರು ಕಣ್ಣಿಗೆ ಕಾಣಲ್ಲ, ದೇವರು ಆತ್ಮಸ್ವರೂಪನು. ಆತ್ಮಸ್ವರೂಪನಾಗಿರುವಂಥ ಆ ತಂದೆ ಇದ್ದಾನೆ. ಆತನ ಮೂಲಕ ಜಗತ್ತು, ಈ ಜಗತ್ತಿನಲ್ಲಿ ಸರ್ವ ಜೀವರಾಶಿಗಳು ಆತನ ಮೂಲಕ. ಆತನು ತನ್ನನ್ನು ಕುರಿತು ಪರಿಚಯ ಮಾಡಿಕೊಂಡಿದ್ದಾನೆ. ಪ್ರಾರಂಭದ ಮಾನವರ ಮೊದಲುಗೊಂಡು ಇಂದಿನವರೆಗೆ ಪರಿಚಯ ಮಾಡಿಕೊಳ್ತಾನೇ ಇದ್ದಾನೆ. ಸತ್ಯವು ಪ್ರಪಂಚಕ್ಕೆ ಹರಡ್ತಾ ಇದೆ. ಸತ್ಯವು ಪ್ರಪಂಚಕ್ಕೆ ಪ್ರಕಟವಾಗ್ತಾ ಇದೆ. ಆದರೆ ಯಾರು ಅರ್ಥ ಮಾಡಿಕೊಳ್ಳೋರಿದ್ದಾರೆ? ಯಾರು ತಿಳ್ಕೊಳ್ಳೋರು ಯಾರಿದ್ದಾರೆ? ಯಾರಾದರೂ ಇದ್ದಾರಾ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಗಮನಿಸ್ರಿ, ಜ್ಞಾನಿಗಳು ಅಂತೇಳಿ ಕರೆಯಲ್ಪಡ್ತಾ ಇದ್ದಾರೆ ಈ ಸಮಾಜದಲ್ಲಿ. ಅವ್ರ ಕೆಲಸ ಏನಪ್ಪ ಅಂತ ನೋಡುವಾಗ, ಇವರೊಬ್ಬರು ಜ್ಞಾನಿ ಆದರೆ ಇವ್ರಿಗಿಂತ ಉನ್ನತವಾದಂಥ ಜ್ಞಾನವನ್ನು ನಾನು ಸಂಪಾದನೆ ಮಾಡ್ಕೊಳ್ಬೇಕಂತ ಮತ್ತೊಬ್ಬರು ಇನ್ನೊಂದು ಪ್ರಯಾಸ ಪಡ್ತಾರೆ. ನಾನು ಕೂಡ ಇನ್ನೂ ಉನ್ನತವಾಗಿ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು, ನಾನು ಉನ್ನತ ಹೆಸರನ್ನು ಪಡೆದುಕೊಳ್ಬೇಕು ಈ ಲೋಕದಲ್ಲಿ ಅಂತೇಳಿ ಇವರಿಗಿಂತ ಇವರು, ಇವರಿಗಿಂತ ಅವರು, ಅವ್ರಿಗಿಂತ ಮತ್ತೊಬ್ಬರು. ಟೋಟಲ್ ಈ ಜ್ಞಾನಿಗಳ, ವಿಜ್ಞಾನಿಗಳ ಗುಂಪಿದೆಯಲ್ಲ, ಇವರು ದೇವರನ್ನು ಕಂಡುಕೊಂಡಿಲ್ಲ, ದೇವರನ್ನು ಪರಿಚಯ ಮಾಡಿಲ್ಲ. ಈ ಪ್ರಕೃತಿಯಲ್ಲಿರುವಂಥ ವಸ್ತುಗಳನ್ನು ಪರಿಶೋಧನೆ ಮಾಡಿ, ಈ ವಸ್ತುಗಳ ಮೂಲಕ ಯಂತ್ರಗಳನ್ನು ತಯಾರು ಮಾಡಿ ಹೊಸ ಹೊಸ ಯಂತ್ರಗಳನ್ನು ಈ ಸಮಾಜಕ್ಕೆ ಪರಿಚಯ ಮಾಡುವಂಥದ್ದು ನೋಡ್ತೀವಿ. ಅವರ ಹೆಸರುಗಳನ್ನು, ಅವರ ಕಷ್ಟವನ್ನು, ಅವರ ಪರಿಶೋಧನೆಯನ್ನು ಈ ಸಮಾಜಕ್ಕೆ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಈ ವಸ್ತುಗಳು ಹೇಗೆ ಬಂತು? ಈ ಪ್ರಕೃತಿ ಹೇಗೆ ಬಂತು? ಈ ಪ್ರಕೃತಿಯ ಹಿಂದೆ ಯಾರಿದ್ದಾರೆ ಎಂಬ ಆಲೋಚನೆ ಈ ಜಗತ್ತಿಗಿಲ್ಲ. ಜಗತ್ತಿನಲ್ಲಿದ್ದಂಥ ವಿಜ್ಞಾನಿಗಳಿಗೂ, ಪಂಡಿತರಿಗೂ, ಮೇಧಾವಿಗಳಿಗೂ ಇಲ್ಲ ಪ್ರಿಯರಾದ ದೇವರ ಮಕ್ಕಳಿರ. ಅದಕ್ಕೆ ಒಂದು ಮಾತನ್ನು ಗಮನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನವನ್ನು, ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳಂತೂ ಹೇಳಿಕೊಂಡು ಹುಚ್ಚರಾದರೂ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು ಅಂತೇಳಿ ಸೃಷ್ಟಿಕರ್ತನಾಗಿರುವಂಥ ತಂದೆಯಾದಂಥ ಸರ್ವೇಶ್ವರನು
ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ಮಹೋನ್ನತನು, ಮಹಾಪರಿಶುದ್ಧನು, ಪರಮಾತ್ಮನು ತನ್ನ ಭಕ್ತರ ಮೂಲಕ ಹೇಳುವಂಥ ಮಾತು. ದೇವರಿಗೆ ಲಯವಿಲ್ಲ, ದೇವರು ನಿರ್ಲಯನು, ದೇವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ಆತನು ಇರುವಾತನು, ಆತನಿಗೆ ಲಯವಿಲ್ಲ. ಲಯವಿಲ್ಲದ ಆತನನ್ನು ಬಿಟ್ಟು ಲಯವಾಗುವ ಮನುಷ್ಯರನ್ನು ನಂಬಿಕೊಂಡು ಕುಳಿತುಕೊಂಡಿದ್ದಾರೆ, ಲಯವಾಗುವ ಪಕ್ಷಿಗಳನ್ನು, ಜಂತುಗಳನ್ನು ನಂಬಿಕೊಂಡು ಕುಳಿತುಕೊಂಡಿದ್ದಾರೆ. ಪ್ರಿಯರೇ, ಮನುಷ್ಯನು ಲಯವಾಗ್ತಾನೆ. ನಿಮ್ರೋದನು ದೇವರು ಅಂತೇಳಿ ಕರೆಯಲ್ಪಟ್ಟ, ಏನಾಗಿದ್ದಾನೆ ಅಂತ ನೋಡುವಾಗ ಇತಿಹಾಸದಲ್ಲಿ ಅವರ ಹೆಸರಿದೆ, ಆದರೆ ಅವ್ರದ್ದೇನಿಲ್ಲ. ಆತನ ಹೆಂಡತಿ ಬಂದು ಗಗನದ ಒಡತಿ ಎಂದು, ಆಕಾಶದ ದೇವತೆ ಎಂದು ಕರೆಯಲ್ಪಟ್ಟಿದ್ದಾಳೆ. ಆಕೆನೂ ಇಲ್ಲ, ಆಕೆ ಕೆಲಸ ಏನಿಲ್ಲ. ಆಕೆ ಮೂಲಕ ಹುಟ್ಟಿರುವಂಥ ಮಗನು ತಮ್ಮೂಜ್ ಎಂದು ಕರೆಯಲ್ಪಟ್ಟಿದ್ದಾನೆ. ಆತನು ಕೂಡ ಒಬ್ಬ ದೇವರು ಅಂತೇಳಿ ಕರೆಯಲ್ಪಟ್ಟಿದ್ದಾನೆ, ಆದರೆ ಆತನು ಕೂಡ ಇಲ್ಲ, ಇತಿಹಾಸದಲ್ಲಿ ಏನಿಲ್ಲ. ಅದೇ ಪ್ರಕಾರ ಮನುಷ್ಯರು ದೇವರುಗಳೆಂದು ಕರೆಯಲ್ಪಡ್ತಾರೆ. ಪ್ರಿಯರ ದೇವ್ರ ಮಕ್ಕಳಿರ ನೋಡಿ, ಸ್ತ್ರೀ ಪುರುಷರಿದ್ದಾರಲ್ಲ, ಗಂಡ ಹೆಂಡತಿ, ಗಂಡ ಹೆಂಡತಿ. ಹೆಂಡತಿ ಹೇಳ್ತಾಳೆ ಗಂಡನಿಗೆ, ನೀವೇ ನನಗೆ ದೇವರು, ಪತಿಯೇ ಪ್ರತ್ಯಕ್ಷ ದೇವರು. ಅಂದರೆ ಸೃಷ್ಟಿಕರ್ತನಾಗಿರುವಂಥ ಆ ದೇವರ ಹೆಸರು ಯಾರಿಗೆ ಬಂದಿದೆ ಅಂತ ನೋಡುವಾಗ ಈಕೆ ತನ್ನ ಗಂಡನಿಗಿಟ್ಟಿದ್ದಾಳೆ, ತನ್ನ ಗಂಡನಿಗೆ ದೇವರು ಅಂತ ಹೇಳ್ಕೊಳ್ತಾಳೆ. ಅಂದರೆ ಈ ದೇವರು ಎನ್ನುವಂಥದ್ದು ಪ್ರಿಯರ ದೇವ್ರ ಮಕ್ಕಳಿರ ಈ ಪ್ರಪಂಚಕ್ಕೆ ಏನಾದರೂ ಅರ್ಥ ಆಗಿದೆಯಾ ಅಂತ ಒಂದು ಸಾರಿ ಕೇಳಿದ್ರೆ ಪ್ರಪಂಚಕ್ಕೆ ಅರ್ಥ ಆಗಿಲ್ಲ. ದೇವರು ಎಂಬ ಪದಕ್ಕೆ ಈ ಪ್ರಪಂಚಕ್ಕೆ ಅರ್ಥ ಆಗಿಲ್ಲ ರೀ. ಈಕೆ ಬಂದು ತನ್ನ ಗಂಡನಿಗೆ ಈತನೇ ನನಗೆ ದೇವರು. ಆತನೇನು ಹೇಳ್ತಾನೆ ಗೊತ್ತಾ? ಗಂಡನು ಹೆಂಡತಿಯನ್ನು ಕುರಿತು ಏನು ಹೇಳ್ತಾನೆ ಗೊತ್ತಾ? ನೀನೇ ನನ್ನ ದೇವತೆ, ನೀನೇ ನನ್ನ ದೇವತೆ. ಗಂಡನಿಗೆ ಹೆಂಡತಿ ದೇವತೆ, ಹೆಂಡತಿಗೆ ಗಂಡನು ದೇವರು. ಅದೇ ಪ್ರಕಾರ ತಂದೆ ತಾಯಿಗಳನ್ನು ಕೂಡ ತಂದೆ ದೇವರು, ತಾಯಿ ದೇವರು, ವಿದ್ಯೆಯನ್ನು ಅಭ್ಯಾಸ ಮಾಡಿಸುವವರು ಅವರು ಕೂಡ ದೇವರು, ಇವರು ದೇವರು. ಕೊನೆಯದಾಗಿ ಅತಿಥಿಗಳು ಕೂಡ ದೇವರು. ಅತಿಥಿಗಳು ದೇವರು, ತಂದೆ ದೇವರು, ತಾಯಿ ದೇವರು, ಗಂಡನೂ ದೇವರು, ಹೆಂಡತಿ ದೇವರು. ಕೊನೆಯದಾಗಿ ಮಕ್ಕಳು ಕೂಡ ದೇವರು ಅಂತೇಳಿ ಮಕ್ಕಳಿಗೂ ದೇವರ ಸ್ಥಾನ ಕೊಟ್ಟಿದ್ದಾರೆ, ತಂದೆಗೆ ದೇವರ ಸ್ಥಾನ ಕೊಟ್ಟಿದ್ದಾರೆ, ತಾಯಿಗೆ ದೇವರ ಸ್ಥಾನ ಕೊಟ್ಟಿದ್ದಾರೆ, ಹೆಂಡತಿಗೆ ದೇವರ ಸ್ಥಾನ ಕೊಟ್ಟಿದ್ದಾರೆ. ಸೃಷ್ಟಿಕರ್ತನಾಗಿರುವಂಥ ಲೋಕವನ್ನು ಉಂಟು ಮಾಡಿರುವಂಥ ಆ ಸೃಷ್ಟಿಕರ್ತನಿಗೆ ಯಾವ ಸ್ಥಾನ ಕೊಟ್ಟಿದ್ದಾರಂತ ನೋಡುವಾಗ ಸ್ಥಾನವಿಲ್ಲದ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಸಮಾಜ ಸ್ಥಾನವಿಲ್ಲದ ಸ್ಥಾನ, ಬಹುಮಾನವಿಲ್ಲದ ಸ್ಥಾನ, ಕೊನೆಗೆ ನಿಲ್ಲಿಸಿದ್ದಾರೆ. ಕೊನೆಗೆ ಅಂದರೆ ಹೆಂಡತಿ ಹೇಳ್ತಾಳೆ, ನನ್ನ ಗಂಡನೇ ಪ್ರತ್ಯಕ್ಷ ದೇವರು. ದೇವರೇ ನೀವಲ್ಲ, ದೇವರೇ ನೀವು. ನನ್ನ ಗಂಡನೇ ಪ್ರತ್ಯಕ್ಷ ದೇವರು, ನನ್ನ ಹೆಂಡತಿಯೇ ದೇವತೆ. ಟೋಟಲ್ ಪ್ರಪಂಚ ದೇಶದಲ್ಲಿ ಎಷ್ಟು ಮಂದಿ ಸ್ತ್ರೀಯರಿದ್ದಾರೋ, ಎಷ್ಟು ಮಂದಿ ಪುರುಷರಿದ್ದಾರೋ, ಎಷ್ಟು ಮಂದಿಗೆ ವಿವಾಹವಾಗಿದೆಯೋ, ಎಷ್ಟು ಮಂದಿ ಕುಟುಂಬಗಳಿದೆಯೋ, ಪ್ರಿಯರ ದೇವ್ರ ಮಕ್ಕಳಿರ ಹೀಗೆ ಇದ್ದಾರೆ. ಒಂದು ಗುಂಪು ನೋಡುವಾಗ ದೇವರು ಇಲ್ಲ ಅಂತ ಹೇಳಿಕೊಳ್ಳುವಂಥ ಗುಂಪು ಒಂದು, ದೇವರಿದ್ದರೆ ಮೂಢ ನಂಬಿಕೆಯಲ್ಲಿ ಇರುವಂಥ ಅದೊಂದು ಗುಂಪು. ಮತ್ತೊಂದು ಗುಂಪು ಏನಪ್ಪ ಅಂದರೆ ತಂದೆಯನ್ನು, ತಾಯಿಯನ್ನು, ಹೆಂಡತಿಯನ್ನು, ಗಂಡನನ್ನು, ಮಕ್ಕಳನ್ನು, ವಿದ್ಯೆಯನ್ನು ಕಲಿಸುವಂಥ ಏನ್ರಿ ಟೀಚರ್ಸ್ರವರನ್ನು, ಮಾಸ್ಟರ್ಸ್ರವರನ್ನು, ಇವರೆಲ್ಲರಿಗೂ ಈ ಸ್ಥಾನವನ್ನು ಕೊಟ್ಟಿದೆ ಪ್ರಿಯರಾದ ದೇವರ ಮಕ್ಕಳಿರ. ಮತ್ತು ಈ ಸ್ಥಾನವನ್ನು ಪಡ್ಕೊಂಡವ್ರು ಯಾರಪ್ಪ ಅಂತ ನೋಡುವಾಗ ವಿದ್ಯಾವಂತರು ಇದ್ದಾರೆ, ಬುದ್ಧಿವಂತರೆಂದು ಕರೆಯಲ್ಪಡ್ತಾ ಇದ್ದಾರೆ, ಈ ಲೋಕವನ್ನು ಏನೋ ತಿಳ್ಕೊಂಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ, ನೀವೇ ದೇವರು, ನೀವೇ ದೇವರು ಅಂತೇಳಿ. ಅಂದರೆ ಏನು ಮಾಡಿದ್ದಾರಂತ ನೋಡುವಾಗ ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ಆ ಪರಮಾತ್ಮನನ್ನು ಈ ಸಮಾಜ ಬಿಟ್ಟಿದೆ ರೀ. ಕೊನೆಯದಾಗಿ ಸತ್ಯವೇದ ಗ್ರಂಥವನ್ನು ಕೈಯಲ್ಲಿ ಹಿಡಿದುಕೊಂಡಿರುವಂಥ ಕ್ರೈಸ್ತರಾಗಿರುವಂಥ ನಾವೇನಾದರೂ ಆ ಸೃಷ್ಟಿಕರ್ತನನ್ನು ತಿಳ್ಕೊಂಡಿದ್ದೀವ? ಆ ಸೃಷ್ಟಿಕರ್ತನ ಚಿತ್ತವನ್ನೇನಾದರೂ ಅರ್ಥ ಮಾಡಿಕೊಂಡಿದ್ದೀವಾ? ಆತನಿಗೆ ಏನು ಇಷ್ಟ ಎನ್ನುವಂಥದ್ದು ಏನಾದರೂ ಅರ್ಥ ಮಾಡಿಕೊಂಡಿದ್ದೀವಾ ಅಂತ ನೋಡುವಾಗ ನಮ್ಮದೇನಪ್ಪ ಅಂತ ನೋಡುವಾಗ ಬೆಳಿಗ್ಗೆ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ರಾತ್ರಿ ಪ್ರಾರ್ಥನೆ, ಈ ಪ್ರಾರ್ಥನೆಯಲ್ಲಿ ಏನಿದೆ ಅಂತ ನೋಡುವಾಗ ದೇವರೇ ನಿಮ್ಗೇನಾದರೂ ಬೇಕಾ, ನಿಮ್ಗೇನು ಚಿತ್ತ ಇದೆ ದೇವರೇ, ನಿಮ್ಗೇನು ಇಷ್ಟ ದೇವರೇ ಅಂತೇಳಿ ಯಾರಾದರೂ ಕೇಳೋರು ಇದ್ದಾರಾ ಅಂತ ನೋಡುವಾಗ ದೇವರ ಚಿತ್ತವನ್ನು ಕೇಳುವಂಥ ಮನುಷ್ಯರು ಯಾರೂ ಇಲ್ಲ ರೀ.
ಭಕ್ತರು ಇಲ್ಲ, ಲೋಕದಲ್ಲಿ ಇದ್ದವರು ಇಲ್ಲ. ಲೋಕದಲ್ಲಿ ನೋಡುವಾಗ ಒಂದು ರೀತಿಯಲ್ಲಿ, ಭಕ್ತರ ಮಧ್ಯದಲ್ಲಿ ನೋಡುವ ಮತ್ತೊಂದು ರೀತಿಯಲ್ಲಿ. ಇವರು ಕೇಳುವಂಥದ್ದು ಏನಪ್ಪ ಅಂತ ನೋಡುವಾಗ, ದೇವರ ಕಷ್ಟವನ್ನು, ದೇವರ ತ್ಯಾಗವನ್ನು, ದೇವರ ಪ್ರೀತಿಯನ್ನು, ದೇವರ ಚಿತ್ತವನ್ನು ವಿಚಾರ ಮಾಡಲ್ಲ. ಏನು ಪ್ರಾರ್ಥನೆ ಮಾಡಿದ್ರು, ನಮ್ಮ ಹೊಟ್ಟೆಗಾಗಿ, ನಮ್ಮ ಬಟ್ಟೆಗಾಗಿ, ನಮ್ಮ ಉದ್ಯೋಗಕ್ಕಾಗಿ, ಹೆಂಡತಿಗಾಗಿ, ಮಕ್ಕಳಿಗಾಗಿ, ಸಂಪಾದನೆಗಾಗಿ ಇದೇ ಪ್ರಾರ್ಥನೆ ನಡೀತಾ ಇರುತ್ತೆ. ಉಪವಾಸ ಪ್ರಾರ್ಥನೆ ಕಾರಣ ಇದೆ. ರಾತ್ರಿ ಎಲ್ಲ ಕೂಡ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಕಾರಣ ಇಷ್ಟೇ, ಕೋರ್ಟಲ್ಲಿ ಕೇಸ್ ಇದೆ ಎಂದು, ಸಾಲದ ಸಮಸ್ಯೆ ಇದೆ ಎಂದು, ಹೆಂಡತಿ ಸಮಸ್ಯೆ ಇದೆ ಎಂದು, ಉದ್ಯೋಗದ ಸಮಸ್ಯೆ ಇದೆ ಎಂದು ಇದೇ ನಾವು ಹೇಳ್ಕೊಳ್ತಾ ಇದ್ದೀವಿ. ಅಂದರೆ ಇವ್ರಿಗೇನು ಅರ್ಥ ಆಗಿದೆ? ಸತ್ಯವೇದ ಗ್ರಂಥವನ್ನು ಕೈಯಲ್ಲಿ ಹಿಡಿದುಕೊಂಡಿರುವಂಥ ಕ್ರೈಸ್ತರು ಅಂತ ಹೇಳಿಕೊಳ್ಳೋದು ಇವ್ರಿಗೇನಾದರೂ ಅರ್ಥ ಆಗಿದೆ ಅಂತ ನೋಡುವಾಗ ಇವ್ರಿಗೂ ಅರ್ಥ ಆಗಿಲ್ಲ, ಲೋಕಕ್ಕೂ ಅರ್ಥ ಆಗಿಲ್ಲ. ಏನ್ರಿ, ಲೋಕದಲ್ಲಿದ್ದಂಥವ್ರು ನೋಡುವಾಗ ಒಟ್ಟಿನಲ್ಲಿ ಈ ಪ್ರಕೃತಿಯನ್ನು, ಈ ಜಗತ್ತನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಇದರ ಹಿಂದೆ ದೇವರ ಪ್ರೀತಿ ಇದೆ ಎಂದು, ದೇವರ ಕೆಲಸ ಇದೆ ಎಂದು, ದೇವರ ತ್ಯಾಗ ಇದೆ ಎಂದು ಅರ್ಥ ಮಾಡಿಕೊಂಡವರು ಯಾರಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ? ಅದಕ್ಕೆ ಇಲ್ಲಿ ದೇವರು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರೂ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡಿದ್ದಾರೆ. ಭೂಮಿ ಒಂದೇ, ಆಕಾಶ ಒಂದೇ, ಸೂರ್ಯನೂ ಒಬ್ಬನೇ, ಚಂದ್ರನೂ ಒಬ್ಬನೇ, ಗಾಳಿ ಒಂದೇ. ಆದರೆ ನಮ್ಮ ಮಧ್ಯದಲ್ಲಿ ಮಾತ್ರ ನಿನಗೊಬ್ಬ ದೇವರು, ನನಗೊಬ್ಬ ದೇವರು, ನಿನಗೊಬ್ಬ ದೇವರು, ನನಗೊಬ್ಬ ದೇವರು. ಸರಿ ಅಂತೀರಾ? ಈ ಭೂಮಿಯ ಮೇಲೆ ಇದ್ದಂಥ ಸರ್ವ ಮಾನವರಿಗೆ ತಂದೆಯಾದ ಪರಮಾತ್ಮನು ಒಬ್ಬನೇ. ಒಂದು ಟಿ ವಿಯಲ್ಲಿ ಏನ್ರಿ, ಒಂದು ನ್ಯೂಸ್ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ನೋಡುವಾಗ, ಕ್ರೈಸ್ತರೇನು ಸುವಾರ್ತೆಯನ್ನು ಪ್ರಕಟಣೆ ಮಾಡ್ತಾ ಇದ್ದಾರಲ್ಲ, ಸುವಾರ್ತೆಯನ್ನು ಪ್ರಕಟಣೆ ಮಾಡುವಾಗ, ಇಲ್ಲಾಂದರೆ ಕರಪತ್ರಿಕೆಗಳನ್ನು ಕೊಡುವಾಗ ಇವರು ತಮ್ಮ ಮತದಲ್ಲಿ ಸೇರಿಸಿಕೊಳ್ಳೋದಕ್ಕೆ ಇವರು ಮತಾಂತರ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ಗೋಳಾಡ್ತಾ ಇರ್ತಾರೆ ಪ್ರೇಯರ್. ಗೋಳಾಟ, ಮತಾಂತರ ಅಂದರೆ ದೇವರನ್ನು ಕುರಿತು ಮಾತನಾಡುವಾಗ ಮತಾಂತರ ಅಂತ ಹೇಳ್ತಾರೆ. ಏನಾದರೂ ಕರಪತ್ರಿಕೆಗಳನ್ನು ಕೊಟ್ಟರು ಕೂಡ ಮತಾಂತರ ಅಂತ ಹೇಳ್ತಾರೆ. ಅಂದರೆ ಸೃಷ್ಟಿಕರ್ತನಾಗಿರುವಂಥ ಆ ಪರಮಾತ್ಮನ ಬಗ್ಗೆ ಹೇಳೋದು ಬೇಡವಾ? ಆ ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮನ ಬಗ್ಗೆ, ಸರ್ವವನ್ನು ಉಂಟು ಮಾಡಿರುವಂಥ ಆ ದೇವರ ಬಗ್ಗೆ ಹೇಳೋದು ಬೇಡವಾ? ಈ ಸಮಾಜಕ್ಕೆ ಹೇಳೋದು ಬೇಡ. ಮತ್ತೇನು ಬೇಕು? ಮೂಢನಂಬಿಕೆಗಳಿದ್ದರೆ, ಮೂಢನಂಬಿಕೆಗಳೇನೇನಿದೆಯೋ ಅವೆಲ್ಲ ನಮ್ಗೆ ಸುರಿರಿ. ಅವು ಕೇಳ್ತೀವಿ, ಪಾಲಿಸ್ತೀವಿ, ನಮ್ಗೆ ಇಷ್ಟ ಬಂದ ಹಾಗೆ ನಾವು ನಡ್ಕೊಳ್ತೀವಿ. ಆದರೆ ದೇವ್ರ ಬಗ್ಗೆ ಮಾತ್ರ ಬೇಡ. ಎಲ್ಲಿಂದ ಪ್ರಾರಂಭವಾಗಿತ್ತು ನೋಡುವಾಗ, ಕ್ರಿಸ್ತ ಪೂರ್ವದಿಂದ ಪ್ರಾರಂಭದ ಮನುಷ್ಯರ ಮೂಲಕನೇ. ಕೇಳೋ ಸ್ಥಿತಿಯಲ್ಲಿದ್ದಾರಾ? ಕೇಳೋ ಸ್ಥಿತಿಯಲ್ಲಿ ಮನುಷ್ಯರು ಕಾಣ್ತಾ ಇಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ದೇವರ ಪ್ರೀತಿಯನ್ನು ಪರಿಚಯ ಮಾಡುವಂಥ ಕರಪತ್ರಿಕೆಗಳು, ದೇವರ ಜ್ಞಾನವನ್ನು ಪರಿಚಯ ಮಾಡುವಂಥ ಸತ್ಯವೇದ ಗ್ರಂಥ ಇದು. ಸತ್ಯವೇದ ಗ್ರಂಥ ನಿನ್ನ ಮತ, ನಿನ್ನ ಕುಲ, ನಿನ್ನ ಜಾತಿಯನ್ನು ಬದಲಾವಣೆ ಮಾಡುವಂಥದ್ದಲ್ಲ. ನಿನ್ನ ಕುಲ ಬೇಕಾಗಿಲ್ಲ ದೇವರಿಗೆ, ನಿನ್ನ ಮತ ಬೇಕಾಗಿಲ್ಲ ದೇವರಿಗೆ, ನಿನ್ನ ಜಾತಿ ಬೇಕಾಗಿಲ್ಲ ದೇವರಿಗೆ. ನೀನು ಬೇಕು, ನಿನ್ನ ಹೃದಯ ಬೇಕು. ನಿನ್ನ ಹೃದಯದಲ್ಲಿ ಸ್ಥಾನ ಬೇಕಯ್ಯ ಅಮ್ಮ, ಅಯ್ಯ, ನಿನ್ನ ಹೃದಯದಲ್ಲಿ ಸ್ಥಾನ ಬೇಕು. ಯಾಕೆಂದರೆ ನೀನು ಸಾಕ್ಷಾತ್ತು ದೇವರ ಮಗನು. ನೀನು ಸಾಕ್ಷಾತ್ತು ದೇವರಿಗೆ ಮಗಳಮ್ಮ, ನೀನು ಸಾಕ್ಷಾತ್ತು ದೇವರಿಗೆ ಮಗನಪ್ಪ. ಆದ್ದರಿಂದ ಈ ಸುವಾರ್ತೆ ನಿನಗೆ ತಿಳಿಯದೇ ಇರುವುದರಿಂದ ಈ ಸುವಾರ್ತೆ, ಈ ಜ್ಞಾನ ಅದರ ತಿಳ್ಕೊಂಡವರು, ಅದರ ಪ್ರಕಾರ ನಡೆಯುವವರು ಭಾಗ್ಯವಂತರು, ಶ್ರೇಷ್ಠರಾಗ್ತಾರೆ. ಅದಕ್ಕೆ ಈ ಲೋಕದಲ್ಲಿ ನೋಡುವಾಗ ದೇವರನ್ನ ತಿಳ್ಕೊಂಡಿದ್ದಾರಾ? ದೇವರನ್ನ ತಿಳ್ಕೊಂಡು ಆತನನ್ನು ಹುಡುಕ್ತಾ ಇದ್ದಾರಾ? ಹುಡುಕಬೇಕು ಅಂತ ಹೇಳ್ತಾರೆ. ಅಪೋಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತನ್ನು ಗಮನಿಸಿರಿ. ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 24ನೇ ವಚನ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಅಂದರೆ ಮನುಷ್ಯನು ಕಟ್ಟಿರುವಂಥ ಗುಡಿಗಳಲ್ಲಿ ಯಾರು ಪರಮಾತ್ಮನಿರಲ್ಲ.
ಮನುಷ್ಯರು ಕಟ್ಟಿರುವಂಥ ಗುಡಿಗಳಲ್ಲಿ ಮನುಷ್ಯರು ನೇಮಿಸಿರುವಂಥ ದೇವತೆಗಳಿರ್ತಾರೆ. ಮನುಷ್ಯರು ಕಟ್ಟಿರುವಂಥ ಗುಡಿಗಳಲ್ಲಿ ಮನುಷ್ಯರು ನೇಮಿಸಿರುವಂಥ, ಮನುಷ್ಯರು ಹುಟ್ಟಿಸಿರುವಂಥ ದೇವರುಗಳು, ಮನುಷ್ಯರು ಹುಟ್ಟಿಸಿರುವಂಥ ದೇವರುಗಳು ಇರ್ತಾರೆ ವಿನಃ ಸೃಷ್ಟಿಕರ್ತನಾದಂಥ ಪರಮಾತ್ಮನಿರಲ್ಲ. ಪರಮಾತ್ಮನು ಟೋಟಲ್ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ಆತನು. ಆತನ ಮೂಲಕ ಜಗತ್ತು, ಆತನ ಮೂಲಕ ಈ ಬ್ರಹ್ಮಾಂಡ. ಆತನ ಬಗ್ಗೆ ಹೇಳುವಂಥ ಮಾತೇನಂತ ನೋಡುವಾಗ, ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿಯ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೆ ಜೀವ ಶ್ವಾಸ ಮುಂತಾದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನಲ್ಲ. ಅಂದರೆ ಎಲ್ಲರಿಗೂ ಏನ್ರಿ, ಚಿಕ್ಕ ಜೀವಿಗಳ ಮೊದಲುಗೊಂಡು ದೊಡ್ಡ ದೊಡ್ಡ ಜೀವಿಗಳವರೆಗೆ ಎಲ್ಲ ಜೀವಿಗಳಿಗೂ ಜೀವ ಕೊಟ್ಟವರು, ಸರ್ವ ಮಾನವರಿಗೆ ಜೀವ ಕೊಟ್ಟವರು ಸೃಷ್ಟಿಕರ್ತನಾಗಿರುವಂಥ ಸರ್ವೇಶ್ವರನಾದ ಪರಮಾತ್ಮನು. ಆತನ ಬಗ್ಗೆ ತಿಳಿಸುವಂಥದ್ದೇ ಸತ್ಯವೇದ ಗ್ರಂಥ. ತಂದೆಯಾದ ಪರಮಾತ್ಮನನ್ನು, ಮಹಾಶಕ್ತನಾಗಿರುವಂಥ ಸರ್ವೇಶ್ವರನನ್ನು ತಿಳಿಸುವಂಥದ್ದೇ ಸತ್ಯವೇದ ಗ್ರಂಥ ಪ್ರಿಯರೇ. ಆತನು ಪರಿಶುದ್ಧನಾಗಿದ್ದಾನೆ, ಆತನು ನೀತಿವಂತನಾಗಿದ್ದಾನೆ, ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನಾಗಿದ್ದಾನೆ. ಆತನಿಗೆ ಹೆಂಡತಿ ಇಲ್ಲ. ಪ್ರಿಯರ ದೇವರ ಮಕ್ಕಳಿರ ಮನುಷ್ಯರ ಮಧ್ಯದಲ್ಲಿರುವಂಥ ಕಾಮ ಕೋರಿಕೆಗಳಿಲ್ಲ ಆತನಿಗೆ. ಜನನ ಇಲ್ಲ, ಮರಣ ಇಲ್ಲ. ಜನನ ಮರಣ ಇಲ್ಲದಾತನು, ನಿರಂತರ ಜೀವಿಸುವ ಆತನು, ಶಾಶ್ವತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ತಂದೆಯಾದ ಪರಮಾತ್ಮನು ಇದ್ದಾನಂತೆ. ಆತನು ಏನು ಮಾಡಬೇಕಂತೆ ಆತನ ಬಗ್ಗೆ? ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ, ಆತನು ತಂದೆಯಾದ ಪರಮಾತ್ಮನು ಸರ್ವೇಶ್ವರನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿದ್ದಾನಂತೆ. ಹುಟ್ಟಿಸಿ ಏನು ಮಾಡಿದ್ದಾನೆ? ಇವರೆಲ್ಲರೂ ಕೂಡ ನನ್ನನ್ನು ಹುಡುಕಬೇಕು ಅಂತೇಳಿ ಎದು ನೋಡ್ತಾ ಇದ್ದಾನೆ. ಅಂತಂದರೆ ಹುಡುಕಬೇಕು, ದೇವರನ್ನ ಹುಡುಕಬೇಕಂತೆ, ದೇವರನ್ನ ಕಂಡುಕೊಳ್ಳಬೇಕಂತೆ. ಹಾಗಿರುವಾಗ ದೇವ್ರಿಗೋಸ್ಕರ ಏನು ಮಾಡ್ತಾ ಇದ್ದೀರಾ? ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಏನು ಮಾಡ್ತಾ ಇದ್ದಾರೆ? ಯಾವ ಕೆಲಸದಲ್ಲಿದ್ದೀರಾ? ಲೋಕದ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾ ಇಲ್ವಾ? ಲೋಕದ ಇಷ್ಟವನ್ನು ನೆರವೇರಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾ ಇಲ್ವಾ? ನಿಜವಾಗ್ಲೂ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ನೀವು ಇದ್ದೀರಾ? ನಿಜವಾಗ್ಲೂ ದೇವರ ಚಿತ್ತವನ್ನು ನೆರವೇರಿಸೋದಕ್ಕಿದ್ರೆ ನೀವು ಭಾಗ್ಯವಂತರು, ನೀವು ಶ್ರೇಷ್ಠರು. ಯಾಕೆಂದರೆ ನಿಮಗೆ ನಿತ್ಯ ಲೋಕ ಇದೆ, ಶಾಶ್ವತವಾದಂಥ ಬದುಕು ನಿಮಗಿದೆ. ಶಾಶ್ವತವಾದಂಥ ಬದುಕನ್ನು ನಾನು ನಿಮಗೆ ಕೊಡ್ತೀನಂತೇಳಿ ದೇವರು ಹೇಳುವಂಥ ಮಾತು ಕೆಳಗಡೆ ಇರ್ತೀರಿ. 16ನೇ ವಚನ ನೋಡಿ, ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಈ ಲೋಕ ಏನಾಗುತ್ತೆ ಅಂತ ನೋಡುವಾಗ ಈ ಜಗತ್ತು ನಾಶವಾಗುತ್ತೆ ಅಂತ ಹೇಳ್ತಾರೆ. ಅಲ್ಲೆಲ್ಲಿ ಶಾಂಪಲ್ ನೋಡ್ತಾ ಇದ್ದೀವಾ? ಅಲ್ಲೆಲ್ಲಿ ಶಾಂಪಲ್ ನೋಡ್ತಾ ಇದ್ದೀವಾ ಇಲ್ವಾ? ಜಲಪ್ರಳಯ ಅಂದರೆ ನಾಶವಾಗೋದು ಒಂದು ರೀತಿಯಲ್ಲಿ ಶಾಂಪಲ್. ಜಲಪ್ರಳಯ ಬರ್ತಾ ಇದೆ, ಚಂಡಮಾರುತಗಳು ಬಂದು ಅನೇಕ ಆಸ್ತಿ ಪಾಸ್ತಿ ನಷ್ಟವಾಗ್ತಾ ಇದೆ. ಅನೇಕ ರೀತಿಯಲ್ಲಿ ಅಲ್ಲಲ್ಲಿ ಕಾಡ್ಗಿಚ್ಚು, ಬೆಂಕಿ ಹತ್ತಿ ಉರಿತಾ ಇದೆ. ಕೆಲವು ಪ್ರಾಂತಗಳು ಸುಟ್ಟು ಹೋಗ್ತಾ ಇವೆ. ಇದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಆಲ್ರೆಡಿ ಮುಂಚಿತವಾಗಿ ಬರೆಯಲ್ಪಟ್ಟಿದೆ. ಭಕ್ತಿಯಿಂದ ಬದುಕಿ, ದೇವರಿಗೆ ಒಳಪಟ್ಟು ಭಕ್ತಿಯಿಂದ ಯಥಾರ್ಥದಿಂದ ಬದುಕಿ ನೀವು ಒಳ್ಳೆ ರೀತಿಯಲ್ಲಿ ಜೀವಿಸ್ತೀರಾ. ಒಂದು ವೇಳೆ ಭಕ್ತಿಯಿಂದ ಬದುಕದೆ ದೇವರನ್ನ ಬಿಟ್ಟು ಅಧರ್ಮದಿಂದ ಪಾಪದಿಂದ ಬದುಕಿದರೆ ಒಂದು ದಿನ ಇಲ್ಲಾಂದರೆ ಒಂದು ದಿನ ಅಲ್ಲಿ ಭಯಂಕರವಾದಂಥ ಅಪಘಾತಗಳ ಮೂಲಕ ನಾಶವಾಗ್ತಾರೆ. ಕೊನೆಯದಾಗಿ ಆತ್ಮಗಳು ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ ಅಂತ ಸತ್ಯವೇದ ಗ್ರಂಥ ಹೇಳುತ್ತೆ ಪ್ರಿಯರೇ. ಕತೆ ಅಲ್ಲ, ಕತೆಗಳಿದರಲ್ಲಿ ಇಲ್ಲ, ಕತೆಗಳು ಇದರಲ್ಲಿಲ್ಲ. ಯಾರಾದರೂ ಕತೆಗಳಂದರೆ ಅವನು ಮೂಢ, ಅವನು ಅವಿವೇಕಿ ಅಂತ ಅರ್ಥ. ದೇವರು ಹೇಳುವಂಥ ಮಾತು ಗಮನಿಸಬೇಕು. ಲೋಕವನ್ನಾಗಲಿ, ಲೋಕದಲ್ಲಿರುವಂಥವುಗಳನ್ನಾಗಲಿ ಇವೆಲ್ಲ ಕೂಡ ಗತಿಸಿ ಹೋಗುತ್ತಪ್ಪ. ಅದು ಒಂದು ವೇಳೆ ಲೇಟ್ ಆಗ್ಬೋದು. ಮತ್ತು ನೀನು ನಿನ್ನ ಕಾಲ, ನಿನ್ನ ಜೀವಿತ ಕಾಲ ನೋಡುವಾಗ ಅಲ್ಪ ಕಾಲ, ಸ್ವಲ್ಪ ಕಾಲ. ನಿನ್ನ ಜೀವಿತ ಹಬೆಯಂತಿದೆ, ನಿನ್ನ ಆಯುಷ್ಕಾಲ ಹಬೆಯಂತಿದೆ, ನೆರಳಿನಂತಿದೆ, ಹೂವಿನಂತೆ ಇದೆ. ನಿನ್ನ ಜೀವಿತ ಮುಗಿದೋಗುತ್ತೆ, ನಿನ್ನ ಬದುಕು ಮುಗಿದೋಗುತ್ತೆ, ಗತಿಸಿ ಹೋಗುತ್ತೆ ನಿನ್ನ ಬದುಕು. ಇವತ್ತು ಆರೋಗ್ಯವಾಗಿ
ಆನಂದದಿಂದ ಸಂತೋಷದಿಂದ ನೀನು ಬದುಕಬಹುದು. ನಾಳೆ ದಿನಗಳು ಅಪಾಯದ ದಿನಗಳು, ಆಪತ್ತಿನ ದಿನಗಳು, ಅಪಘಾತಗಳ ದಿನಗಳು ನಿನ್ನನ್ನು ಹಿಂಬಾಲಿಸ್ತಾ ಇದೆ, ನಿನ್ನನ್ನು ಹಿಂಬಾಲಿಸ್ತಾ ಇದೆ ಸಹೋದರ ಸಹೋದರಿ. ಆಗಿರುವಾಗ ಏನು ಮಾಡಬೇಕು? ಈ ಲೋಕದಲ್ಲಿ ಮೊಟ್ಟ ಮೊದಲು ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ಪರಮಾತ್ಮನನ್ನು ತಿಳ್ಕೊಳ್ಬೇಕು. ಪರಮಾತ್ಮನು ಜಗತ್ತಿಗೆ ಪರಮಾತ್ಮನು ವಿನಃ ಒಂದು ಊರಿಗೆ ಒಂದು ಗ್ರಾಮಕ್ಕೆಲ್ಲ. ಒಂದು ಊರಿಗೆ ಪರಮಾತ್ಮನು, ಒಂದು ಗ್ರಾಮಕ್ಕೆ ಪರಮಾತ್ಮನಲ್ಲ, ಟೋಟಲ್ ಈ ಪ್ರಪಂಚಕ್ಕೆ ಮಹಾಶಕ್ತನಾಗಿರುವಂಥ ದೇವರು ಸೃಷ್ಟಿಕರ್ತನು ಇದ್ದಾನೆ. ಆತನ ಮೂಲಕ ಜಗತ್ತು. ಪ್ರಿಯರಾದ ದೇವರ ಮಕ್ಕಳಿರ, ಆತನು ಹೇಳುವಂಥದ್ದು ಏನಪ್ಪ ಅಂತ ನೋಡುವಾಗ, ಈ ಜಗತ್ತು ಗತಿಸಿ ಹೋಗುತ್ತೆಪ್ಪ, ಮತ್ತೆ ಯಾರು ಉಳ್ಕೊಳ್ತಾರೆ ಅಂತ ನೋಡುವಾಗ, ದೇವರ ಚಿತ್ತವನ್ನು ನೆರವೇರಿಸುವವರು ಎಂದೆಂದಿಗೂ ಉಳ್ಕೊಳ್ತಾರೆ. ಅಂದರೆ ಶಾಶ್ವತವಾಗಿ ಉಳ್ಕೊಳ್ತಾರೆ, ಶಾಶ್ವತವಾಗಿ ಬದುಕುತ್ತಾರೆ, ಅವರು ಜೀವಿಸ್ತಾರೆ, ಎಲ್ಲ ಕಾಲದಲ್ಲಿ ಇರ್ತಾನೆ ಶಾಶ್ವತವಾಗಿ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಆಗಿರುವಾಗ ದೇವರ ಚಿತ್ತವೇನು? ಪ್ರಾರ್ಥನೆ ಮಾಡುವಂಥದ್ದ ದೇವರ ಚಿತ್ತ? ಪ್ರಾರ್ಥನೆ ಮಾಡ್ತಾ ಇದೀಯಾ? ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀಯಪ್ಪ? ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ಅಥವಾ ನಿನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಪ್ರಾರ್ಥನೆ ಮಾಡ್ತಾ ಇದೀಯಾ? ಸಹೋದರ ಸಹೋದರಿ, ಹೇಳ್ಬೇಕಿವತ್ತು, ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ ನೀನು ಪ್ರಾರ್ಥನೆ ಇದೆಯಾ, ಅಥವಾ ನಿನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಪ್ರಾರ್ಥನೆ ಇದೆಯಾ? ದೇವರ ಇಷ್ಟ ನೆರವೇರಿಸೋದಕ್ಕೆ ಪ್ರಾರ್ಥನೆಗೆ ಹೋಗ್ತಾ ಇದೆಯಾ, ಅಥವಾ ನಿನ್ನ ಇಷ್ಟವನ್ನು ನೆರವೇರಿಸಿಕೊಳ್ಳೋದಕ್ಕೆ ಪ್ರಾರ್ಥನೆಗೆ ಹೋಗ್ತಾ ಇದೆಯಾ? ಪ್ರಾರ್ಥನೆಗೆ ಯಾಕೆ ಹೋಗ್ತಾ ಇದೆಯಮ್ಮ? ಪ್ರಾರ್ಥನೆಗೆ ಹೋಗಲೇಬೇಕು, ಪ್ರಾರ್ಥನೆಗೆ ಹೋಗಬೇಕು, ಚರ್ಚ್ಗೆ ಹೋಗಬೇಕು, ದೇವರ ವಾಕ್ಯವನ್ನು ಕೇಳಬೇಕು, ದೇವರನ್ನು ಘನಪಡಿಸಬೇಕು, ದೇವರನ್ನು ಕೊಂಡಾಡಬೇಕು, ಕರ್ತನ ದೇಹವನ್ನು ಭುಜಿಸಬೇಕು, ಕರ್ತನ ಮೇಜಿನಲ್ಲಿ ಕೈ ಹಾಕಬೇಕು. ಆಮೇಲೆ ದೇವರ ಚಿತ್ತವು ನೆರವೇರಿಸಬೇಕಲ್ಲ, ದೇವರ ಚಿತ್ತ ನೆರವೇರಿಸೋರು ಯಾರಿದ್ದಾರೆ? ಎಲ್ಲರೂ ಕೂಡ ಹೊಟ್ಟೆಗೋಸ್ಕರ ತವಕಪಡೋರಿದ್ದಾರೆ ಭೂಲೋಕದಲ್ಲಿ. ಲೋಕದಲ್ಲಿದ್ದವರು ನೋಡುವಾಗ ಲೋಕದಲ್ಲಿ ಅನೇಕ ಮೂಢ ನಂಬಿಕೆಗಳನ್ನು ನಂಬಿಕೊಂಡು ತಮ್ಮ ಜೀವಿತಗಳನ್ನು ಜೀವಿಸ್ತಾ ಇದ್ದಾರೆ. ಕೊನೆ ಪಕ್ಷದಲ್ಲಿ ಸತ್ಯವೇದ ಗ್ರಂಥವನ್ನು ಹಿಡಿದುಕೊಂಡಿರುವಂಥ ಕ್ರೈಸ್ತರು ಕೂಡ ಎಲ್ಲಿದ್ದಾರೆ, ಯಾವ ಮಾರ್ಗದಲ್ಲಿದ್ದಾರೆ ಅಂತ ನೋಡುವಾಗ ಈ ಲೋಕದಗೋಸ್ಕರ ತವಕ, ಹಣದಗೋಸ್ಕರ, ಅಂತಸ್ತುಗೋಸ್ಕರ ಸಂಪಾದನೆ ಹುಚ್ಚು ಪ್ರಪಂಚ ಕ್ರೈಸ್ತರಿಗೆ ಹಿಡಿದಿದೆ. ಪ್ರಿಯರೇ, ಸಂಪಾದನೆ, ನಿನ್ನ ಆಲೋಚನೆ ಸಂಪಾದನೆ ಮೇಲೆ ಇದ್ದರೆ ನೀನು ಭಕ್ತನಲ್ಲ. ನಿನ್ನ ಆಲೋಚನೆ ಈ ಲೋಕದ ಮೇಲೆ ಇದ್ದರೆ ನೀನು ಭಕ್ತನಲ್ಲ. ನಿನ್ನ ಆಲೋಚನೆ ಹೆಣ್ಣಿನ ಮೇಲೆ ಇದ್ದರೆ ನೀನು ಭಕ್ತನಲ್ಲ. ನಿನ್ನ ಆಲೋಚನೆ ಹಣದ ಮೇಲೆ ಇದ್ದರೆ ನೀನು ಭಕ್ತನಲ್ಲ. ನಿನ್ನ ಆಲೋಚನೆ ಉದ್ಯೋಗದ ಮೇಲೆ, ನಿನ್ನ ಆಲೋಚನೆ ಹಣದ ಮೇಲೆ, ನಿನ್ನ ಆಲೋಚನೆ ಹೆಣ್ಣಿನ ಮೇಲೆ, ನಿನ್ನ ಆಲೋಚನೆ ಈ ಲೋಕದಲ್ಲಿ ಇದ್ದರೆ ನೀನು ಭಕ್ತನಲ್ಲ ಅಂತೇಳಿ ದೇವರು ಹೇಳುವಂಥ ಮಾತು. ನೀನು ಬೇಗ ಗತಿಸಿ ಹೋಗ್ತೀಯ ಸಹೋದರ ಸಹೋದರಿ ಎಂದು. ನಿಜನಾ ಇದು? ಹೌದಾ? ದೇವರು ಹೇಳುವಂಥ ಮಾತು ನನ್ನ ಮಾತಲ್ಲ, ದೇವರು ಬರೆಸಿದ್ದಾರೆ. ಈ ಮಾತನ್ನ ಪ್ರತಿಯೊಬ್ಬರು ನಂಬಬೇಕಿದ್ದನ್ನ. ನಾನು ನಂಬಲ್ಲ, ನಾನು ಇಷ್ಟ ಬಂದಾಗಿ ಜೀವಿಸ್ತೀನಿ, ಮೋಸ ಹೋಗ್ತೀರಾ. ಜಾಗ್ರತೆ. ಈ ಲೋಕದಲ್ಲಿ ಎಲ್ಲರೂ ದೇವರ ಮಕ್ಕಳು, ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು, ಒಳ್ಳೆಯದು. ದೇವರ ಚಿತ್ತವನ್ನು ನೆರವೇರಿಸಬೇಕಲ್ಲ. ದೇವರ ಚಿತ್ತವನ್ನು ನೆರವೇರಿಸಬೇಕಾದ್ರೆ ಏನು ಕೊಡಬೇಕು? ದೇವರಿಗೆ ಹಣ್ಣುಗಳು ಕೊಡಬೇಕಾ? ಹಂಪಲಗಳು ಕೊಡಬೇಕಾ? ಮೊಟ್ಟೆಗಳನ್ನು ಕೊಡಬೇಕಾ? ಈ ಪ್ರಾರ್ಥನೆ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಗುಡ್ ಫ್ರೈಡೆ ಹಬ್ಬ ಬಂದಾಗ, ಈಸ್ಟರ್ ಹಬ್ಬ ಬಂದಾಗ, ಈ ಕ್ರಿಸ್ಮಸ್ ಹಬ್ಬಗಳು ಬಂದಾಗ ಏನ್ರಿ ಕೆಲವು ಚರ್ಚ್ಗಳಲ್ಲಿ ಹರಾಜು ಮಾಡ್ತಾರೆ. ಏನಪ್ಪ ಅಂತ ನೋಡುವಾಗ ಈ ಮೊಟ್ಟೆಗಳು, ಇಲ್ಲಾಂದರೆ ಕೋಳಿಗಳು, ಇಲ್ಲಾಂದರೆ ಮೇಕೆಗಳು, ಇಲ್ಲಾಂದರೆ ಆಹಾರ ದವಸ ಧಾನ್ಯಗಳು ತಂದು ಕೊಡ್ತಾರೆ ದೇವ್ರಿಗೋಸ್ಕರ ಅಂತೇಳಿ ತಂದು ಕೊಡ್ತಾರೆ. ತಂದು ಕೊಟ್ಟಾಗ ಏನ್ರಿ ಅಲ್ಲಿ ದವಸ ಧಾನ್ಯಗಳನ್ನು ಏನು ಮಾಡ್ತಾರಂತ ನೋಡುವಾಗ ಹರಾಜು ಮಾಡ್ತಾರೆ. ಈ ಕೋಳಿಗಳು, ಅದರ ಜೊತೆಗೆ ಮೇಕೆಗಳು, ಕುರಿಗಳು, ಅವು ತಂದು ಕೊಟ್ಟಿರ್ತಾರೆ ನೋಡಿ ಕೆಲವರು. ಅಂದರೆ ತಮ್ಮ ಭಕ್ತಿಯಿಂದ ತಂದು ಕೊಟ್ಟಿರ್ತಾರೆ. ಅದನ್ನೇನು ಮಾಡ್ತಾರಂತ ನೋಡುವಾಗ ಹರಾಜು ಹಾಕ್ತಾರೆ. ಈ ಕೋಳಿ, ಇದು ದೇವರ ಕೋಳಿ. ದೇವರ ಬೆಲೆ ಎಷ್ಟು ಗೊತ್ತಾ? 200 ರೂಪಾಯಿ ಅಂತ ಹೇಳ್ತಾನೆ. 200 ರೂಪಾಯಿ ಅಂತೇಳಿ ಮೊಟ್ಟ ಮೊದಲು ದೇವರ ಬೆಲೆ. ದೇವರ ಕೋಳಿ ಇದು ದೇವರ ಕೋಳಿ, ಇದಕ್ಕೆ 200 ರೂಪಾಯಿ. ಉಳಿದಿದ್ದೆಲ್ಲ ದೆವ್ವದ ಕೋಳಿನ. ಭೂಲೋಕದಲ್ಲೆಲ್ಲ ಕೂಡ ಕೋಳಿಗಳಿದೆಯಲ್ಲ, ದೆವ್ವ ಕೊಟ್ಟಿದೆಯಾ? ಈ ಮೊಟ್ಟೆಗಳು ದೇವರ ಮೊಟ್ಟೆ ಅಂತೇಳಿ ದೇವ್ರಿಗೋಸ್ಕರ ಹರಾಜು ಆಗ್ತಾ ಇರ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿಗೆ. ಅಂದರೆ ಇವ್ರು ಬುದ್ಧಿಜ್ಞಾನ ಇದ್ದಂಥ ಭಕ್ತರ ಅಥವಾ ಅವಿವೇಕಿಗಳಾದಂಥ ಮೂಢ ಭಕ್ತರ ನೀವು ಹೇಳಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ. ಅಂದರೆ ಕೆಲವರು ಉಪ್ಪು ಪಾಕಿಟನ್ನು, ಕೆಲವರು ದವಸ ಧಾನ್ಯಗಳನ್ನು ತಂದು ಹರಾಜು ಮಾಡಿ ಇದು ದೇವರ ಮೊಟ್ಟೆ ಅಂತ ಹೇಳ್ತಾರೆ, ಇದು ದೇವರ ಕೋಳಿ ಅಂತ ಹೇಳ್ತಾರೆ, ಇದು ದೇವರ ಮೇಕೆ ಅಂತ ಹೇಳ್ತಾರೆ. ನಾಚಿಕೆ ಬರಬೇಕು ಇವರೆಲ್ಲರಿಗೆ. ನಾಚಿಕೆ ಇಲ್ಲ ಇವರೆಲ್ಲರಿಗೂ ಕೂಡ.
ಮತ್ತೆ ಬೈಬಲ್ ಗ್ರಂಥವನ್ನು ಹಿಡಿದುಕೊಂಡು ಬೋಧನೆ ಮಾಡುವಂಥ ಸುಳ್ಳು ಬೋಧಕರು. ಜಾಗ್ರತೆ ಪಡಲ್ವಾ? ಹುಷಾರಾಗಲ್ವಾ? ಎಷ್ಟು ಕಾಲ ಮತ್ತಿನಲ್ಲಿ ಇರ್ತೀರಾ? ಎಷ್ಟು ಕಾಲ ಮೂಢನಂಬಿಕೆಯಲ್ಲಿ ಜೀವಿಸ್ತೀರಾ? ನೀವು ಮೂಢನಂಬಿಕೆಯಲ್ಲಿ ಇರೋದಲ್ಲದೆ ಅಮಾಯಕರನ್ನ ಹಾಳು ಮಾಡ್ತಾ ಇದ್ದೀರಲ್ಲ, ಅರ್ಥ ಆಗ್ತಾ ಇಲ್ವಾ? ಅಮಾಯಕರು ಏನು ಕಲಿಸ್ಕೊಡ್ತಿದ್ದೀರಾ? ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ತೀರಾ? ನೀವು ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ತೀರಾ? ದೇವರ ಜ್ಞಾನವನ್ನು ಕಲಿಸೋದು ಬಿಟ್ಟು ಮೂಢನಂಬಿಕೆಗಳನ್ನು ಕಲಿಸಿ ಮಾಯದಲ್ಲಿ ಮತ್ತಿನಲ್ಲಿ ಅನೇಕ ಗಲಾಟೆಗಳಲ್ಲಿ ಹುಟ್ಟಿಸಿ ಬಿಟ್ಟು ಹೋಗ್ತೀರಾ ಪ್ರಿಯರೇ. ಎಲ್ಲಿದ್ದೀರಾ? ಎಲ್ಲಿದೆ ಸಮಾಜ? ಕ್ರೈಸ್ತ ಸಮಾಜವೇ ಎಚ್ಚೆತ್ತುಕೊಳ್ಬೇಕು. ಕ್ರೈಸ್ತ ಸಮಾಜವೇ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಳ್ಬೇಕು. ಈ ದಿನ ಇದು ದೇವರ ಮೊಟ್ಟೆ ಅಂತೆ, ಮತ್ತೆ ಉಳಿದಿದ್ದು ದೆವ್ವದ ಮೊಟ್ಟಿನ. ದೇವರ ಮೊಟ್ಟೆ 10 ರೂಪಾಯಿ ಪರಿಚಯ. ಇನ್ನೊಬ್ಬನು ಕೂಗ್ತಾನೆ ಪ್ರೇರಿ 20 ರೂಪಾಯಿ ನನ್ನ ಕೂಗು ಅಂತಾನೆ. ಇನ್ನೊಬ್ಬನು ಬರ್ತಾನೆ 50 ರೂಪಾಯಿ ಮೊಟ್ಟೆ ಅಂತಾನೆ. ಇನ್ನೊಬ್ಬರು ಬರ್ತಾನೆ 100 ರೂಪಾಯಿ ಅಂತಾನೆ. ಮತ್ತೊಬ್ಬರು ಬರ್ತಾನೆ 200 ರೂಪಾಯಿ ಅಂತಾನೆ. ಇನ್ನೊಬ್ಬರು ಬರ್ತಾನೆ 500 ರೂಪಾಯಿ ಹರಾಜು. ಒಂದು ಡೇವಿಡ್ 500 ರೂಪಾಯಿ ಕೂಗಿದ್ದಾನೆ. 1ನೇ ಸಾರಿ, 2ನೇ ಸಾರಿ, 3ನೇ ಸಾರಿ 10 ರೂಪಾಯಿ ಮೊಟ್ಟೆಯನ್ನ 500 ರೂಪಾಯಿ ತಗೊಂಡಿದ್ದಾನಂದ್ರೆ ಅವನು ಮೂಡನ, ಇವನು ಮೂಡನ, ಇವನು ಮಾಯನ, ಅವನು ಮಾಯನ. ಅವನು ದುಷ್ಟ, ಇವನು ದುಷ್ಟ. ಅವನು ಅವಿವೇಕಿ, ಇವನು ಅವಿವೇಕಿ. ಅಜ್ಞಾನಿಗಳು. ದೇವರು ಕಠಿಣವಾದ ತೀರ್ಪು. ಜಾಗ್ರತೆ ಪಡಬೇಕು. ಎಷ್ಟು ಕಾಲ? ಪ್ರಪಂಚ ಎಲ್ಲ ಗತಿಸಿ ಹೋಗ್ತಾ ಇದ್ರು. ಚಂಡಮಾರುತಗಳಿಂದ, ಅನೇಕ ಅಪಘಾತಗಳಿಂದ, ಅನೇಕ ಆಪತ್ತು ಮೂಲಕ ನಾಶವಾಗುವಂಥದ್ದು ನೋಡ್ತಾ ಇದ್ರು ಕೂಡ ಧೈರ್ಯದಿಂದ ಬದುಕ್ತಾ ಇದ್ದೀವಿ ಅಂದರೆ ಏನ್ರಿ ನಿಮ್ಮ ಗುಂಡಿಗೆ? ಏನ್ರಿ ನಿಮ್ಮ ಗುಂಡಿಗೆ? ಮೋಸ ಹೋಗ್ತಾ ಇದ್ದೀರಾ. ಜಾಗ್ರತೆ, ಹುಷಾರ್, ಎಚ್ಚರಿಕೆ. ಇದು ನನ್ನ ಮಾತಲ್ಲ, ಇದು ದೇವರ ಮಾತು. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಶಾಶ್ವತವಾಗಿ ಉಳಿತಾನೆ, ಎಂದೆಂದಿಗೂ ಜೀವಿಸುವನು. ಮಾಯದಲ್ಲಿದ್ದೋನಲ್ಲ, ಮೋಸದಲ್ಲಿದ್ದೋನಲ್ಲ, ಮರಳು ಮಾಡೋನಲ್ಲ, ಮಾಯ ಮಾತುಗಳನ್ನು ಹೇಳಿ ಕೂಡಿಟ್ಟುಕೊಳ್ಳೋನು ಅಲ್ಲ. ದೇವರ ಚಿತ್ತವನ್ನು ದೇವರ ಚಿತ್ತವನ್ನು ಯಾರು ನೆರವೇರಿಸಿದ್ದಾರೆ? ಒಂದು ಕಾಲದಲ್ಲಿ ಭಕ್ತರು. ದೇವರ ಚಿತ್ತವನ್ನು ನೆರವೇರಿಸಿದವರು ಭಕ್ತರಿದ್ದಾರೆ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದು ಆ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದಾರೆ. ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿರುವಂತಹ ಪ್ರಭು ಹೇಳಿರುವಂಥ ಮಾತನ್ನು ಒಂದ್ಸಾರಿ ಗಮನಿಸಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನವನ್ನ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. 10ನೇ ಅಧ್ಯಾಯ 5ನೇ ವಚನದಿಂದ, ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ಯಜ್ಞ ಅಂದರೆ ಭೂಲೋಕದಲ್ಲಿ ಕುರಿ ಮೇಕೆಗಳು ಏನು ಕೂಡ ನೀವು ಕೇಳಿಕೊಂಡಿಲ್ಲ. ಹಣ್ಣುಗಳು ಕೇಳಿಕೊಂಡಿಲ್ಲ, ಹಂಪಲುಗಳು ಕೇಳಿಕೊಂಡಿಲ್ಲ, ವಸ್ತ್ರಗಳು ಕೇಳಿಕೊಂಡಿಲ್ಲ, ಹಣವನ್ನು ಕೇಳಿಕೊಂಡಿಲ್ಲ. ಏನು ದೇವರೇ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿ, ದೋಷ ಪರಿಹಾರ ಯಜ್ಞಗಳಲ್ಲಿ ನೀನು ಸಂತೋಷ ಪಡಲಿಲ್ಲ. ಆಗ ನಾನು ಹೀಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರದದೆ ಎಂದು ಹೇಳಿದನು. ತಂದೆ, ಅಪ್ಪ, ನಿಮ್ಮ ಚಿತ್ತವನ್ನು ಕುರಿತು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ. ನನ್ನನ್ನು ಕುರಿತು ನಿಮ್ಮ ಗ್ರಂಥದಲ್ಲಿ ಬರೆದುಕೊಂಡಿದ್ದೀರಲ್ಲಪ್ಪ ತಂದೆ ಅಂತೇಳಿ ಯೇಸು ಪ್ರಭು ಹೇಳುವಂಥ ಮಾತೇನು ಗೊತ್ತಾ? ಪರಲೋಕದಿಂದ ಭೂಲೋಕಕ್ಕೆ ಬರುವಾಗ, ಅಂದರೆ ಪರಲೋಕದಿಂದ ತಾಯಿಯ ಗರ್ಭದಲ್ಲಿ, ಅಂದರೆ ಮರಿಯಮ್ಮಳ ಗರ್ಭದಲ್ಲಿ ಬರುವಂಥ ಆ ಸಮಯದಲ್ಲಿ ಆತ್ಮದಲ್ಲಿ ಇದ್ದಂಥ ಪ್ರಭು ಹೇಳುವಂಥ ಮಾತೇನು ಗೊತ್ತಾ? ತಂದೆ, ನನಗೊಂದು ದೇಹವನ್ನು ಕೊಟ್ಟಿದ್ದೀರಾ. ಎಲ್ಲಿ? ಮರಿಯಮ್ಮಳ ಗರ್ಭದ ಮೂಲಕ. ಮರಿಯಮ್ಮಳ ಗರ್ಭದ ಮೂಲಕ ನನಗೊಂದು ದೇಹವನ್ನು ಕೊಟ್ಟಿದ್ದೀರ ತಂದೆ. ನಿಮ್ಮ ಚಿತ್ತವನ್ನು ನೆರವೇರಿಸೋದಕ್ಕೆ ತಂದೆ, ನಿಮ್ಮ ಚಿತ್ತ ಅಪ್ಪ, ನಿಮ್ಮ ಚಿತ್ತ ಈ ಲೋಕಕ್ಕೆ ಗೊತ್ತಿಲ್ಲಪ್ಪ. ಈ ಲೋಕಕ್ಕೆ ಗೊತ್ತಿಲ್ಲ ತಂದೆ, ಈ ಲೋಕಕ್ಕೆ ಗೊತ್ತಿಲ್ಲ ತಂದೆ. ಈ ಲೋಕದಲ್ಲಿ ನಿಮ್ಮನ್ನ ಕುರಿತು ಸರಿಯಾದ ರೀತಿಯಲ್ಲಿ ಯಾರು ಪರಿಚಯ ಮಾಡಿಲ್ಲ ತಂದೆ. ಈ ಲೋಕದಲ್ಲಿ ದೇವರನ್ನ ಕುರಿತು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಲ್ಲ. ದೇವರನ್ನ ಕುರಿತು ಉನ್ನತವಾಗಿ ಇದ್ದದ್ದು ಇದ್ದ ಹಾಗೆ ಪರಿಚಯ ಮಾಡುವಂತ ಗ್ರಂಥ, ಏಕೈಕ ಗ್ರಂಥ ಸತ್ಯವೇದ ಗ್ರಂಥ. ಸತ್ಯವೇದ ಗ್ರಂಥ ಇದು ಕಥೆಯಲ್ಲ. ದೇವರನ್ನ ಕುರಿತು ಉನ್ನತವಾಗಿ ಇದ್ದದ್ದು ಇದ್ದ ಹಾಗೆ ಪರಿಚಯ ಮಾಡುವಂತ ಗ್ರಂಥ ಇದು. ಜಾತಿಯನ್ನು, ಕುಲವನ್ನು, ಮತವನ್ನೆಲ್ಲ, ಟೋಟಲ್ ಭೂಲೋಕದಲ್ಲಿ ಇದ್ದಂತ ಸರ್ವ ಮಾನವರಿಗೆ ಸೃಷ್ಟಿಕರ್ತನಾದಂಥ ತಂದೆ, ಟೋಟಲ್ ಭೂಲೋಕದಲ್ಲಿದ್ದಂಥ ಮಾನವರಿಗೆ ಆ ತಂದೆಯಾದ ದೇವರಿಗೆ ಚಿತ್ತವಿದೆ ಅಂತೆ. ಆ ಚಿತ್ತವನ್ನು ತಿಳಿಸೋದಕ್ಕೆ, ಪರಿಚಯ ಮಾಡೋದಕ್ಕೆ, ಆ ಚಿತ್ತವನ್ನು ನೆರವೇರಿಸೋದಕ್ಕೆ ಶಕಪುರುಷನಾಗಿರುವಂಥ ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಗಿದೆ ಪ್ರಿಯರೇ, ಈ ಲೋಕಕ್ಕೆ ಬರಬೇಕಾಗಿದೆ. ಅದಕ್ಕೆ ಆತನು ಹೇಳುವಂಥ ಮಾತು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ.
ನಾನು ಬಂದಿದ್ದೇನೆ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನವನ್ನ ಗಮನಿಸಬೇಕು. 38ನೇ ವಚನವನ್ನ ಗಮನಿಸಬೇಕು. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದಿದ್ದೇನೆ. ನನ್ನನ್ನು ಕಳಿಸಿದ ಆತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೆ ದಿವಸದಲ್ಲಿ ಎಬ್ಬಿಸಬೇಕೆಂಬುದೇ. ಅಂದರೆ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ದೇವರ ಚಿತ್ತ, ದೇವರ ಇಷ್ಟ ಏನ್ರಿ. ಕೆಲವರು ದೇವರಿಗೆ ಅಂತೇಳಿ ಇವರು ಕುಡಿಯುವಂತ ಬ್ರ್ಯಾಂಡಿ ಇರ್ತದಲ್ಲ, ಇವರು ಕುಡಿಯೋದು ಮತ್ತೆ ಆ ದೇವರು, ನಾವು ಪೂಜಿಸುವಂತ ದೇವರಂತೇಳಿ ಆ ಬ್ರ್ಯಾಂಡಿ ಕುಡಿಸ್ತಾ ಇರ್ತಾರೆ. ನಮ್ಮ ದೇವರಿಗೆ ಬ್ರ್ಯಾಂಡಿ ಅಂದ್ರೆ ಇಷ್ಟ, ನಮ್ಮ ದೇವರಿಗೆ ಹೆಂಡ ಅಂದ್ರೆ ಇಷ್ಟ, ನಮ್ಮ ದೇವರಿಗೆ ಮೊಟ್ಟೆ ಅಂದ್ರೆ ಇಷ್ಟ, ಕೋಳಿ ಅಂದ್ರೆ ಇಷ್ಟ, ಮೇಕೆ ಅಂದ್ರೆ ಇಷ್ಟ. ದೇವರಿಗೆ ಕೋಳಿ ಬೇಕಾಗಿಲ್ಲಪ್ಪ. ಕೋಳಿ ನಿನಗೋಸ್ಕರ, ಮಟನ್ ನಿನಗೋಸ್ಕರ, ಮೇಕೆ ನಿನಗೋಸ್ಕರ, ಇವೆಲ್ಲ ನಿನಗೋಸ್ಕರ. ನೀರು ನಿನಗೆ, ಗಾಳಿ ನಿನಗೆ, ಹೂಗಳು ನಿನಗೆ, ಹಣ್ಣುಗಳು ನಿನಗೆ, ಇವೆಲ್ಲ ನಿನಗಪ್ಪ, ನಿನಗೆ, ನೀನು ತಿನ್ನು ಅಂತೇಳಿ ಸೃಷ್ಟಿಕರ್ತನ ನಮಗೋಸ್ಕರ ಉಚಿತವಾಗಿ ಕೊಟ್ಟಿದ್ದಾನೆ. ಉಚಿತವಾಗಿ ಎಲ್ಲರಿಗೂ ಕೊಟ್ಟಿದ್ದಾನೆ. ಏನೋ ಕ್ರೂರರು ದೋಚಿಕೊಂಡಿದ್ದಾರೆ. ದೇವರು ಉಂಟು ಮಾಡಿದ್ದಾನೆ, ಎಲ್ಲರಿಗೂ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ನೋಡೋಣ ಭಕ್ತಿಯಲ್ಲಿ ಯಾರು ನಡೀತಾರೆ ಅಂತೇಳಿ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಆದರೆ ಕೆಲವರು ಗುಂಡಾಗಳು, ಕೆಲವರು ರೌಡಿಗಳು ದೋಚಿಕೊಂಡು ಅಮಾಯಕರನ್ನ ನಾಶ ಮಾಡಿದ್ದಾರೆ, ಕೊಳ್ಳೆ ಹೊಡೆದಿದ್ದಾರೆ. ಅದನ್ನ ತಿಳಿದ ಒಬ್ಬ ಅವಿವೇಕಿ ಅಂತಾನೆ ಆ ದೇವರು ಇಲ್ಲ ಅಂತ. ನೀನು ಅವಿವೇಕಿ, ನಿನ್ಗೆ ಅರ್ಥ ಆಗಿಲ್ಲ. ಅರ್ಥ ಮಾಡಿಕೊಳ್ಳದ ಅವಿವೇಕಿ, ಅಜ್ಞಾನಿ. ದೇವರಿಲ್ಲ ಅಂತ ಹೇಳ್ತೀಯಾ? ದೇವರಿಲ್ಲ. ನಿನ್ ದೇಹ ಯಾರು ಕೊಟ್ರು? ನಿನ್ನ ಗುಂಡಿಗೆ ಯಾರು ಕೊಟ್ರು? ಅಪ್ಪ ಅಮ್ಮ ತಯಾರು ಮಾಡಿದ್ರ? ಅದರ ಹಿಂದೆ ಹೋಗಿ ಹುಡುಕು, ಗೊತ್ತಾಗತ್ತೆ. ಅರ್ಥ ಮಾಡಿಕೋ, ಗೊತ್ತಾಗತ್ತೆ. ಆಲೋಚನೆ ಮಾಡಿ ಗೊತ್ತಾಗತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಯೇಸು ಪ್ರಭು ಹೇಳ್ತಾರೆ, ನನ್ನ ಚಿತ್ತವನ್ನ ನೆರವೇರಿಸಿಕೊಳ್ಳೋಕೆ ನಾನು ಬಂದಿಲ್ಲ. ಮತ್ತೆ ಯಾಕೆ? ದೇವರ ಚಿತ್ತವನ್ನು. ನಾವು ಯಾರಿಗೋಸ್ಕರ ಬಂದಿದ್ದೇವೆ? ನಾವು ಕೂಡ ನಮ್ಮ ಇಷ್ಟವನ್ನು ನೆರವೇರಿಸಿಕೊಳ್ಳೋದಕ್ಕಲ್ಲ ಪ್ರಿಯರೇ, ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ ನೀನಾಗಿರ್ಬೋದು, ನಾನಾಗಿರ್ಬೋದು, ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ನಿನಗೊಂದು ಜೀವಿತ, ನನಗೊಂದು ಜೀವಿತ. ಆದರೆ ಜನ್ಮ ಪರಮಾರ್ಥವನ್ನು ತಿಳಿದುಕೊಳ್ಳದೆ, ಮಾನವ ಜನ್ಮ ಪರಮಾರ್ಥವನ್ನು ಅರ್ಥ ಮಾಡಿಕೊಳ್ಳದೆ, ಭ್ರಷ್ಟರಾಗಿ, ಮೃಗರಾಗಿ, ದ್ರೋಹಿಗಳಾಗಿ, ಗುಂಡಗಳಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ತಪ್ಪು ಮಾಡ್ತಾ ಇದ್ದಾರೆ. ಸರಿಪಡಿಸ್ಕೊಳ್ಳೋದು ಹೋದ್ರೆ ಏನ್ರಿ ಕಠಿಣವಾದ ತೀರ್ಪಾಗುತ್ತೆ ಪ್ರಿಯರೇ. ದೇವರು ಯಾರನ್ನು ಬಿಡಲ್ಲ. ಆರೋಗ್ಯ ಇದ್ದಾಗ ನಮ್ಗೆ ಅರ್ಥ ಆಗಲ್ಲ. ಒಂದು ದಿನ ಬರುತ್ತೆ, ಕೈ ಕಾಲುಗಳು ಮುರಿದೋಗುತ್ತೆ, ಕೈ ಕಾಲುಗಳು ಬಿದ್ದೋಗುತ್ತೆ, ಕೈ ಕಾಲುಗಳು ಮುರಿದೋಗುತ್ತೆ. ಮಂಚದ ಮೇಲೆ ಬೀಳಬೇಕಾಗುತ್ತೆ, ಬೆಡ್ ಮೇಲೆ ಬೀಳಬೇಕಾಗತ್ತೆ. ಅವಾಗ 4 ಮಂದಿ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಕೊನೆ ಪಕ್ಷದಲ್ಲಿ ನಿನಗೆ ಟಾಯ್ಲೆಟ್ಗೆ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಟಾಯ್ಲೆಟ್ಗೆ ಒಂದಕ್ಕೂ ಎರಡಕ್ಕೂ ಕೂಡ ಬಹಳ ಕಷ್ಟಪಡಬೇಕಾಗತ್ತೆ. ಬದುಕಿರುವಾಗ, ಆರೋಗ್ಯವಾಗಿರುವಾಗ, ಯವ್ವನ ಕಾಲದಲ್ಲೇ ನಿನಗೆ ಜನ್ಮ ಕೊಟ್ಟಂತ ಸೃಷ್ಟಿಕರ್ತನನ್ನ ನೀನು ಸ್ಮರಿಸಬೇಕು, ಅರ್ಥ ಮಾಡ್ಕೊಳ್ಬೇಕು, ಜೀವಿಸಬೇಕು. ದೇವ್ರಿಗೋಸ್ಕರ ಜೀವಿಸಿ ದೇವರ ಚಿತ್ತವನ್ನ ನೆರವೇರಿಸ್ಬೇಕಯ್ಯ. ದೇವರ ಚಿತ್ತವನ್ನು ನೆರವೇರಿಸ್ಬೇಕಮ್ಮ. ಯವ್ವನ ಕಾಲದಲ್ಲಿ, ಆರೋಗ್ಯ ಇದ್ದಾಗ. ಅದಕ್ಕೆ ಪ್ರಭು ಹೇಳ್ತಾರೆ, ತಂದೆ ನನ್ನ ಚಿತ್ತವನ್ನು ನೆರವೇರಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ, ನಿಮ್ಮ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ. ನಿಮ್ಮ ಚಿತ್ತವನ್ನ. ಏನು ಆತನ ಚಿತ್ತ? ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನ ನೋಡಿ. ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕು ಎಂದು ಆತನನ್ನು ಕಳಿಸಿಕೊಟ್ಟಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತರನ್ನ ಯಾಕೆ ಕಳಿಸಿಕೊಟ್ಟಿದ್ದಾನಂತ ನೋಡುವಾಗ, ಈ ಲೋಕಕ್ಕೆ ರಕ್ಷಣೆ ಆಗಬೇಕು. ಈ ಲೋಕದಲ್ಲಿದ್ದಂಥ ಸರ್ವ ಮಾನವರು ರಕ್ಷಣೆ ಹೊಂದಬೇಕು. ಈ ಲೋಕದಲ್ಲಿರುವಂಥ ಸರ್ವ ಮಾನವರು ನಿತ್ಯ ಜೀವವನ್ನ ಪಡಿಬೇಕು. ನಿತ್ಯ ಜೀವನ ಪಡಿಬೇಕಾದ್ರೆ ದೇವರನ್ನ ತಿಳ್ಕೊಳ್ಬೇಕು. ದೇವರನ್ನ ತಿಳಿದುಕೊಂಡು ಆತನ ಚಿತ್ತವನ್ನ ನೆರವೇರಿಸಬೇಕು. ದೇವರನ್ನ ತಿಳಿದುಕೊಂಡು ಆತನ ಚಿತ್ತವನ್ನ ನೆರವೇರಿಸಬೇಕು. ಆತನ ಚಿತ್ತವನ್ನ ನೆರವೇರಿಸಬೇಕಾದ್ರೆ ಮೊಟ್ಟ ಮೊದಲು ದೇವರ ಅರ್ಥ ಆಗಬೇಕು. ದೇವರು ಅರ್ಥ ಆಗಬೇಕು. ಆ ದೇವರು ಪಾಪ ಇಲ್ಲದಾತನು, ಪರಿಶುದ್ಧನು, ನೀತಿವಂತನು, ಜನನ ಮರಣ ಇಲ್ಲದಾತನು, ಆತ್ಮ ಸ್ವರೂಪನು, ಎಲ್ಲ ಕಡೆ ಇದ್ದಾತನು. ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ಈತನು ಬಂದಿದ್ದಾನೆ. ಆತನ ದೇವರ ಚಿತ್ತ ಏನಂತ ನೋಡುವಾಗ, ಭೂಲೋಕದಲ್ಲಿರುವಂಥ ಎಲ್ಲ ಮಾನವರು ರಕ್ಷಣೆ ಹೊಂದಬೇಕು. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. 3ನೇ ವಚನ 4ನೇ ವಚನವನ್ನು, ಹಾಗೆ ಮಾಡುವುದು
ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಏನದು ಅಂತ ನೋಡುವಾಗ 1ನೇ ವಚನದಿಂದ, ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕು. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡದಂತೆ ಅರಸುಗಳಿಗಾಗಿ ಎಲ್ಲ ಅಧಿಕಾರಿಗಳಿಗಾಗಿ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ಕರ್ತನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅಂದ್ರೆ ಏನ್ ಅರ್ಥ ಏನಪ್ಪ ಅಂತ ನೋಡುವಾಗ, ಈ ಭೂಲೋಕದಲ್ಲಿ ಅಕ್ಕಪಕ್ಕದಲ್ಲಿದ್ದಂತ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅರಸರಿಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕಪ್ಪ. ಎಲ್ಲರಿಗೋಸ್ಕರ ಪ್ರಾರ್ಥನೆ, ದೇವರಿಗೆ ವಿಜ್ಞಾಪನೆ ಮಾಡಿ. ವಿಜ್ಞಾಪನೆ ಮಾಡಬೇಕಾದ್ರೆ ದೇವರನ್ನ ಅರ್ಥ ಮಾಡಿಕೊಂಡಿರಬೇಕು, ದೇವರನ್ನ ತಿಳ್ಕೊಂಡಿರಬೇಕು. ದೇವರನ್ನ ತಿಳ್ಕೊಂಡು ದೇವರಿಗೆ ವಿಜ್ಞಾಪನೆ ಭಕ್ತಿಯಿಂದ ಇರಬೇಕು. ಅವರನ್ನ ಕಾಪಾಡಿ ದೇವರೇ, ಕನಿಕರಿಸಿ ದೇವರೇ ಅಂತೇಳಿ ಬೇಡುವಂಥದ್ದು ಜವಾಬ್ದಾರಿ ಪ್ರತಿ ಕ್ರೈಸ್ತರಿಗೆ ಕೊಟ್ಟಿದ್ದಾರೆ. ಪ್ರತಿ ಕ್ರೈಸ್ತರಿಗೆ ಕೊಟ್ಟಂತ ಜವಾಬ್ದಾರಿ ಇದು. ಆಮೇಲೇನು, 4ನೇ ವಚನ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏನ್ರಿ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನವನ್ನು ಪಡೆದುಕೊಳ್ಬೇಕಂತೆ. ಇದು ದೇವರ ಚಿತ್ತ. ಅಂದರೆ ಎಲ್ಲ ಮನುಷ್ಯರು, ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರು ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು ಎಲ್ಲರೂ. ಆದರೆ ಈ ಲೋಕದಲ್ಲಿ ನಿಂದು ಆ ಕುಲ, ನಂದು ಈ ಕುಲ ಅಂತೇಳಿ ಮನುಷ್ಯರ ಮಧ್ಯದಲ್ಲಿ ವಿಭೇದಗಳನ್ನು ತುಂಬಿಸಿಕೊಂಡು ನೀನು ಬೇರೆ, ನೀನು ಬೇರೆ, ನೀನು ಬೇರೆ, ನೀನು ಬೇರೆ ಅಂತೇಳಿ ಮನುಷ್ಯರ ಮಧ್ಯದಲ್ಲಿ ವಿವಾದಗಳು, ಏನ್ರಿ, ಅನೇಕ ಗಲಾಟೆಗಳು, ಕುಲ ಎಂದು, ಜಾತಿ ಎಂದು, ಮತವೆಂದು, ಏನ್ರಿ ನೋಡುವಾಗ ಪ್ರಿಯರ ದೇವರ ಮಕ್ಕಳೇ ಅನೇಕ ಕಿರಿಕಿರಿಗಳು ಯಾರ ಮೂಲಕ ನಡೀತಾ ಇದೆ? ಸಮಾಜ ಸೇವಕರೆಂದು, ಸಮಾಜದಲ್ಲಿ ಅಧಿಕಾರಿಗಳೆಂದು, ಹೋರಾಟಗಾರರೆಂದು ಹೇಳುವಂಥವರ ಮೂಲಕ ನಡೀತಾ ಇದೆ. ಅಂದರೆ ಏನು ಹುಚ್ಚಿದೆ ಅಂತ ನೋಡುವಾಗ ಅಧಿಕಾರದ ಹುಚ್ಚು. ಏನಿದೆ ಅಂತ ನೋಡುವಾಗ ಅಧಿಕಾರದ ಹುಚ್ಚು, ಈ ಲೋಕದ ವ್ಯಾಮೋಹ. ಆದ್ದರಿಂದ ಹೋರಾಟ. ಯಾಕೆ ಹೋರಾಟ? ಕುಲದಗೋಸ್ಕರ ಹೋರಾಟ, ಜಾತಿಗೋಸ್ಕರ ಹೋರಾಟ, ಮತದಗೋಸ್ಕರ ಹೋರಾಟ, ಅದ್ರ ಜೊತೆಗೆ ಗಲಾಟೆಗಳು. ಅಂದರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಗಲಾಟೆಗಳು. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಟೋಟಲ್ ಭೂಲೋಕದಲ್ಲಿ ಇದ್ದಂಥ ಎಲ್ಲ ಮಾನವರು ಅಣ್ಣ ತಮ್ಮಂದಿರು ಪ್ರಾರಂಭದಲ್ಲಿ ಒಬ್ಬ ಮನುಷ್ಯನ ಮೂಲಕ ಬಂದವರು. ಪ್ರಿಯರೇ, ನಾವೆಲ್ಲರೂ ಕೂಡ ಒಬ್ಬ ಮನುಷ್ಯನ ಮೂಲಕ ಬಂದವರು. ನೀವು ನಂಬಿದ್ರು ನಂಬದೇ ಇದ್ರು ಇದು ನಿಜ. ಇದು ಭೂಲೋಕದಲ್ಲಿ ಇರುವಂಥ ಸರ್ವ ಮಾನವರು ಒಬ್ಬ ಮನುಷ್ಯನ ಮೂಲಕ. ಆ ಮನುಷ್ಯನು ಆದಾಮನು, ಆದಾಮನ ಮೂಲಕ ಅವ್ವಳು, ಅವ್ವಳ ಆದಾಮನ ಮೂಲಕ ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ಆ ತಂದೆಯಾದ ಪರಮಾತ್ಮನು ಉಂಟು ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಆ ದೇವರಿಗೆ ಮಕ್ಕಳಾಗಿರುವಾಗ, ಆ ಮಕ್ಕಳಾಗಿರುವಂಥ ನಾವು ಈ ಲೋಕದಲ್ಲಿ ಆ ತಂದೆಯಾದ ದೇವರನ್ನ ತಿಳಿದುಕೊಂಡು ಭಕ್ತಿಯಿಂದ ನಡೆದು ಆತನ ಚಿತ್ತವನ್ನ ನೆರವೇರಿಸಬೇಕಂತೆ. ಆತನ ಚಿತ್ತ ಏನಂತ ನೋಡುವಾಗ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನದಲ್ಲಿ ಸೇರಬೇಕಂತೆ. ಸತ್ಯದ ಜ್ಞಾನ ಈ ಲೋಕದಲ್ಲಿ ಏನಿದೆ ಅಂತ ನೋಡುವಾಗ ಕಲ್ತಿ ಜ್ಞಾನ ಇದೆ, ಕಪಟ ಜ್ಞಾನ ಇದೆ, ವೇಷಧಾರಣೆಯ ಜ್ಞಾನ ಇದೆ, ದೆವ್ವದ ಜ್ಞಾನ ಇದೆ ಈ ಲೋಕದಲ್ಲಿ. ಈ ಲೋಕದಲ್ಲಿ ನೋಡುವಾಗ ಏನ್ರಿ, ಜ್ಞಾನ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನ ಜ್ಞಾನ ಅಂತ ಹೇಳಿಕೊಂಡಾಗ ಯಾಕ್ರಿ ಯುದ್ಧಗಳು? ಜ್ಞಾನ ಜ್ಞಾನ ಅಂತ ಹೇಳ್ಕೊಂಡಾಗ ಯಾಕ್ರಿ ಗಲಾಟೆಗಳು? ಜ್ಞಾನ ಜ್ಞಾನ ಅಂತ ಹೇಳ್ಕೊಳ್ಳುವಾಗ ಯಾಕ್ರಿ ಸಮಸ್ಯೆಗಳು? ಈ ಪ್ರಪಂಚ ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಏಕ ಅಭಿಪ್ರಾಯದಿಂದ, ಒಳ್ಳೆ ಅಭಿಪ್ರಾಯದಿಂದ ಬದುಕಬೇಕಲ್ವಾ? ಎಲ್ಲಿ ಬದುಕ್ತಾ ಇದ್ದಾರೆ? ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಗಲಾಟೆ. ಅದಕ್ಕೆ ಈ ಜಗತ್ತಿಗೆ ಒಂದು ಅದ್ಭುತವಾದಂಥ ಸುವಾರ್ತೆಯನ್ನ, ಇಲ್ಲ ದೇವರ ಮಹಾ ಜ್ಞಾನವನ್ನ ಪರಿಚಯ ಮಾಡೋದಕ್ಕೇನೆ ಪರಲೋಕದಿಂದ ಭೂಲೋಕಕ್ಕೆ ಬಂದಂತ ಮಹಾನೀಯನು, ಶಕಪುರುಷನು, ಯುಗ ಪುರುಷನು. ಆತನ ಬಗ್ಗೆ ಅರ್ಥ ಮಾಡಿಕೊಂಡವರು ಅನೇಕರು ಏನ್ರಿ ಉನ್ನತವಾಗಿ ಪರಿಚಯ ಮಾಡಿದ್ದಾರೆ. ಅವಿವೇಕಿಗಳು ಮಾತ್ರ ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ, ಆಲೋಚನೆ ಮಾಡಿ, ತಿಳ್ಕೊಳ್ಳಿ. ಕೊನೆ ದಿನದಲ್ಲಿದ್ದೀವಿ, ಕೊನೆ ದಿನದಲ್ಲಿದ್ದೀವಿ. ಕೊನೆ ದಿನದಲ್ಲಿ ನಿಮ್ಮ ಗುಂಡಿಗೆ ಗ್ಯಾರಂಟಿ ಇಲ್ಲ. ನಿಮ್ಮ ಗುಂಡಿಗೆ ನಿಮ್ಮ ಮಾತು ಕೇಳಲ್ಲ. ನಿಮ್ಮ ಕೈಕಾಲುಗಳು ನಿಮ್ಮ ಮಾತನ್ನು ಕೇಳಲ್ಲ. ಒಂದು ದಿನ ನಿಮ್ಮ ಮಾತು ಕೇಳದೆ ಬಿದ್ದೋಗುವಂಥ ದಿನಗಳು ಬರುತ್ತೆ. ಅಷ್ಟರ ಒಳಗಡೆ ನಿಮಗೆ ಜನ್ಮ ಕೊಟ್ಟಂಥ ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ತಿಳ್ಕೊಂಡು ಈ ಲೋಕದಲ್ಲಿ ಭಕ್ತಿಯಿಂದ ನೀವು ಬದುಕಬೇಕು. ಅದು ದೇವರು ಕೋರಿಕೊಂಡಿರುವಂಥದ್ದು. ಅದು ನಿಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ದೇವರು ಕರೆಯುವಂಥದ್ದು, ದೇವರು ಹೇಳುವಂಥದ್ದು. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನವನ್ನು ನೋಡಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದುತ್ತಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ.
ನನ್ನ ಮಾತು ನಿಜವಾದ ಮಾತು, ನಾನು ಹೇಳುವಂಥದ್ದು ನಿಜವಾದದ್ದು ಸತ್ಯವಾದಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತೇಳಿ ಪ್ರಭು ಹೇಳುವಂಥ ಮಾತು. ನಿಜವಾಗ್ಲೂ ನಾನು ಹೇಳುವಂಥ ಮಾತನ್ನು ಗಮನಿಸ್ರಿ. ನನ್ನನ್ನು ನಂಬಿ, ನನ್ನ ತಂದೆಯಾಗಿರುವಂಥ ದೇವರನ್ನ ನಂಬಿ ಭಕ್ತಿಯಿಂದ ನಡ್ಕೊಂಡ್ರೆ, ಭಕ್ತಿಯಿಂದ ಜೀವಿಸಿದರೆ, ನೀವು ಸತ್ರು ಕೂಡ ನೀವು ಮತ್ತೊಂದು ಜೀವಿತವನ್ನು ಪಡ್ಕೊಳ್ತೀರ. ಶಾಶ್ವತವಾಗಿ ನೀವು ಬದುಕ್ತೀರಾ. ನೀವು ತೀರ್ಪಿಗೆ ಗುರಿಯಾಗಲ್ಲ, ಅಂದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಲ್ಲ. ನೀವು ನಿತ್ಯ ಜೀವವನ್ನು ಪಡ್ಕೊಳ್ತೀರಾ. ನಿತ್ಯ ಜೀವ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ, ಮುಗಿಸ್ತೀನಿ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ? ಅಂದರೆ ಪುನರುತ್ಥಾನವು ಜೀವವು ನಾನೇ, ಪುನರುತ್ಥಾನ ನಾನೇ, ಜೀವವು ನಾನೇ. ನಿಮಗೆ ನಿತ್ಯ ಜೀವ ಬೇಕು ಅಂದರೆ ಮಾರ್ಗ ನಾನೇ ಮಾರ್ಗ. ಆ ತಂದೆಯಾದ ಪರಮಾತ್ಮನ ಬಳಿಯಲ್ಲಿ ಹೋಗಬೇಕಾದ್ರೆ ಮಾರ್ಗ ನಾನೇ, ಜೀವವು ನಾನೇ. ನನ್ನ ಮೂಲಕ ಹೊರತು ಯಾರು ಕೂಡ ನಿತ್ಯ ಜೀವನ ಪಡ್ಕೊಳ್ಳಲ್ಲ. ನನ್ನನ್ನು ನಂಬಿ ಜೀವಿಸುವವನು ಏನಾಗ್ತಾನೆ ಗೊತ್ತಾ? ಸತ್ತರು ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಅಂದ್ರೆ ಈ ದೇಹ ಮುಗಿದು ಹೋಗ್ಬೋದು, ಆದರೆ ಆತ್ಮಿಕವಾಗಿ ನೋಡುವಾಗ ನಿತ್ಯವಾಗಿ ಜೀವಿಸ್ತಾನೆ. ನಿತ್ಯವೂ ಜೀವಿಸ್ತಾನೆ. ಲಾಜರನು ಮರಣ ಹೊಂದಿದ್ರು. ಲಾಜರನು ಸತ್ತೋದ ಮೇಲೆ ಪರಲೋಕದಿಂದ ದೇವದೂತರು ಬಂದು ಪರದೇಶಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾರಿದ್ದಾರೆ? ಅಬ್ರಾಮ, ಇಸಾಕ, ಯಾಕೋಬ್, ಅಂದ್ರೆ ಭಕ್ತರೆಲ್ಲರೂ ಕೂಡ ಅಲ್ಲಿದ್ದಾರೆ. ಅಲ್ಲಿ ಜೀವಿಸ್ತಾ ಇದ್ದಾರೆ. ಅಲ್ಲಿ ನೆಮ್ಮದಿ, ವಿಶ್ರಾಂತಿಯಲ್ಲಿ. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಆ ಭಕ್ತರೆಲ್ಲರನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು. ಪರಲೋಕದಲ್ಲಿ ದೇವರ ಬಳಿಯಲ್ಲಿ ಯಾವಾಗಲೂ ಆನಂದದಿಂದ, ಸಂತೋಷದಿಂದ ನಾವು ಅಲ್ಲಿ ಜೀವಿಸ್ತೀವಿ. ಅಂತ ಜೀವಿತವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಯಾರಿಗೆ ಕೊಡ್ತಾರಂತ ನೋಡುವಾಗ, ದೇವರ ಚಿತ್ತವನ್ನು ನೆರವೇರಿಸುವವರಿಗೆ, ಅಂದ್ರೆ ದೇವರನ್ನ ತಿಳಿದುಕೊಂಡು, ದೇವರನ್ನು, ಯೇಸು ಕ್ರಿಸ್ತರನ್ನು ನಂಬಿ ಭಕ್ತಿಯಿಂದ ನಡೆದು ಆತನ ಚಿತ್ತವನ್ನು ಯಾರು ನೆರವೇರಿಸ್ತಾರೋ ಅವರಿಗೆ ನಿತ್ಯ ಜೀವ. ಕೇವಲ ನಂಬಿಕೊಂಡು ಈ ಲೋಕದಲ್ಲಿ ಮೂಢ ಆಚಾರಗಳಲ್ಲಿ, ಮೂಢ ಪದ್ಧತಿಗಳಲ್ಲಿ, ಮಾಯ ಬೋಧನೆಯಲ್ಲಿ, ಮಾಯ ಕಾರ್ಯಕ್ರಮಗಳಲ್ಲಿ, ಈ ಲೋಕಕ್ಕೆ ಸಂಬಂಧಪಟ್ಟಂತ ಆಶೆಗಳಿಂದ ಜೀವಿಸಿದರೆ ಅವರಿಗೆ ನಿತ್ಯ ಜೀವ ಇಲ್ಲ, ಅವರಿಗೆ ಪರಲೋಕ ಇಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಾರೆ? ಧರ್ಮವನ್ನ ಮೀರಿ ನಡೆಯುವರೆ ನನ್ನಿಂದ ತೊಲಗಿ. ಯಾಕೆ? ನೀವು ದೇವರ ಚಿತ್ತವನ್ನ ನೆರವೇರಿಸಿಲ್ಲ, ದೇವರ ಇಷ್ಟವನ್ನು ನೀವು ನೆರವೇರಿಸಿಲ್ಲ. ಆದ್ದರಿಂದ ಧರ್ಮವನ್ನ ಮೀರಿ ನಡೆಯುವರೆ ನನ್ನಿಂದ ತೊಲಗಿ ಹೋಗಿ ಅಂತ ಹೇಳ್ತಾರೆ. ಎಲ್ಲಿದೆ ಮಾತು? ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಮಾಡಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುತ್ತೇನೆ. ಅಂದರೆ ಯಾರು ಪರಲೋಕವನ್ನು ಪಡ್ಕೊಳ್ತಾರೆ, ಯಾರು ದೇವರ ರಾಜ್ಯವನ್ನು ಪಡ್ಕೊಳ್ತಾರೆ, ಯಾರು ದೇವರ ಬಳಿಗೆ ಸೇರ್ತಾರೆ, ಯಾರು ನಿತ್ಯ ಜೀವನ ಪಡ್ಕೊಳ್ತಾರೆ ಅಂತ ನೋಡುವಾಗ, ದೇವರನ್ನ ತಿಳಿದುಕೊಂಡು, ದೇವರನ್ನ ನಂಬಿ ಭಯ ಭಕ್ತಿಯಿಂದ ಜೀವಿಸಿ ದೇವರ ಚಿತ್ತವನ್ನು ಯಾರು ನೆರವೇರಿಸ್ತಾರೋ ಅವರು ನಿತ್ಯ ಜೀವನ ಪಡ್ಕೊಳ್ತಾರೆ, ಶಾಶ್ವತವಾಗಿ ಬದುಕ್ತಾರೆ. ಅಂಥ ಶಾಶ್ವತವಾದಂಥ ಜೀವಿತವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಯಾವುದಕ್ಕೆ ನೀನು ಒಳಪಡಬೇಡ, ಯಾವುದೋ ಆಸೆ ಇಟ್ಕೊಂಡು ನೀನು ಬದುಕಬೇಡ. ಹಣದ ಮೇಲೆ ಆಸೆ ಬೇಡ, ಹೆಣ್ಣಿನ ಮೇಲೆ ಆಸೆ ಬೇಡ, ಈ ಬದುಕಿನ ಮೇಲೆ ಆಸೆ ಇಟ್ಕೋಬೇಡ. ಈ ಬದುಕಿನ ಮೇಲೆ, ಈ ಜೀವಿತದ ಮೇಲೆ ಆಸೆ ಬಿಡಬೇಕು. ಈ ಜೀವಿತದ ಮೇಲೆ ಆಸೆ ಬೇಡ. ಬದುಕ್ತೀವ, ದೇವ್ರ ಕೃಪೆ ಮೂಲಕ ಬದುಕ್ತೀವಿ ಎಲ್ಲರೂ ಕೂಡ. ಈ ಲೋಕದಲ್ಲಿ ಆಸೆ ಇಟ್ಕೊಂಡವರು ಬದುಕ್ತಾರೆ, ಈ ಲೋಕದಲ್ಲಿ ಆಸೆ ಇಲ್ಲದವರು ಬದುಕ್ತಾರೆ. ಆದರೆ ಈ ಲೋಕದಲ್ಲಿ ಆಸೆಗಳನ್ನು ಇಟ್ಟುಕೊಂಡು ಈ ಲೋಕದಲ್ಲಿ ಜೀವಿಸಿದರೆ ನಿತ್ಯ ಜೀವವನ್ನು ಕಳ್ಕೊಳ್ತೀವಿ ಪ್ರಿಯರೇ. ನಿತ್ಯ ಜೀವವನ್ನು ಕಳ್ಕೊಳ್ತೀವಿ. ದೇವರ ನಿಮಿತ್ತವಾಗಿ, ಯೇಸು ಕ್ರಿಸ್ತರ ನಿಮಿತ್ತವಾಗಿ, ಯೇಸು ಕ್ರಿಸ್ತರ ಸುವಾರ್ತೆ ನಿಮಿತ್ತವಾಗಿ ನಿನ್ನ ಜೀವಿತ, ನಿನ್ನ ಬದುಕು, ನಿನ್ನ ಆರೋಗ್ಯ, ನಿನ್ನ ಕಷ್ಟ ದೇವ್ರಿಗೋಸ್ಕರ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಖರ್ಚಾದ್ರೆ ಪರಲೋಕದಲ್ಲಿ ನಿತ್ಯ ಜೀವ ಸಿಗುತ್ತೆ. ಅದು ಶಾಶ್ವತವಾದಂಥದ್ದು. ಅದನ್ನ ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಕಪಟ ಇಲ್ಲದ ಭಕ್ತಿ ಇರಬೇಕು, ಯಥಾರ್ಥವಾದಂಥ ಭಕ್ತಿ ಇರಬೇಕು, ನೀತಿ ಇರಬೇಕು, ಪರಿಶುದ್ಧತೆ ಇರಬೇಕು. ಒಂದು ವೇಳೆ ಇಲ್ಲದೆ ಹೋದರೆ ಆ ರೀತಿ ಬದುಕೋದಕ್ಕೆ
ಪಡ್ಕೊಳ್ಳೋದಕ್ಕೆ ಪ್ರಯಾಸ ಪಡಬೇಕು. ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ಪ್ರಿಯರೇ, ಅದಕ್ಕೆ 1ನೇ ಶತಮಾನದಲ್ಲಿದ್ದಂಥ ಎಲ್ಲ ಕ್ರೈಸ್ತರು ನೋಡುವಾಗ ಅನೇಕರು ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ಪ್ರಯಾಸ ಪಟ್ಟಿದ್ದಾರೆ. ಈ ಲೋಕದಲ್ಲಿ ಶೋಧನೆಗಳು ಬಂದಿದೆ, ಕಷ್ಟಗಳು ಬಂದಿದೆ, ಏನು ಬಂದರೂ ಪರವಾಗಿಲ್ಲ, ಸರ್ವಸ್ವ ದೇವರು ನಿತ್ಯ ಜೀವ ನಮಗೆ ಬೇಕು. ಆ ನಿತ್ಯ ಜೀವದಗೋಸ್ಕರ, ಆ ಪರಲೋಕದಗೋಸ್ಕರ, ಆ ತಂದೆಯಾದ ದೇವರಿಗೋಸ್ಕರ ಈ ಲೋಕದಲ್ಲಿ ಅನೇಕ ಶ್ರಮೆಗಳನ್ನು, ಬಾಧೆಗಳನ್ನು, ಹಿಂಸೆಗಳನ್ನು ಅನುಭವಿಸಿ ತಮ್ಮ ಜೀವಿತ ಕಾಲವನ್ನು ದೇವರಿಗೆ ಅರ್ಪಿಸಿ ಮುಗಿಸ್ಕೊಂಡು ಹೋಗಿದ್ದಾರೆ ಪ್ರಿಯರೇ. ಮತ್ತು ಕೊನೆಯದಾಗಿ ನೀನು ನಾನು ಎಲ್ಲಿದ್ದೀವಿ, ಯಾವ ಕೆಲಸದಲ್ಲಿದ್ದೀವಿ, ಯಾವ ಚಿತ್ತವನ್ನು ನೆರವೇರಿಸ್ಕೊಳ್ಳೋದಕ್ಕಿದ್ದೀವಿ, ಯಾವ ಚಿತ್ತ, ಇವೇನು ಮಾಡಿದ್ರು, ಎಲ್ಲಿ ಕೆಲಸದಲ್ಲಿದ್ದರು, ಉದ್ದೇಶ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೇನೆ ಉದ್ದೇಶವಾಗಿರಬೇಕು. ಹಾಗಿದ್ದರೆ ನಿತ್ಯ ಜೀವನ ಪಡ್ಕೊಳ್ತೀವಿ. ಇಲ್ಲದೆ ಹೋದರೆ ತೀರ್ಪಿಗೆ ಗುರಿಯಾಗ್ತೀವಿ. ಆದ್ದರಿಂದ ಎಚ್ಚರಿಕೆ ಪ್ರಿಯರೇ, ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಕೊನೆ ಕಾಲದಲ್ಲಿದ್ದೀವಿ ತಂದೆ. ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಗುಂಡಿಗೆ ನಿಂತು ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ ತಂದೆ. ಆದರೆ ಈ ಲೋಕದ ಮೇಲೆ ಮಮತೆ ಇಟ್ಟುಕೊಂಡು, ಈ ಲೋಕದಲ್ಲಿ ಆಸೆಗಳನ್ನು ಇಟ್ಟುಕೊಂಡು ಜೀವಿಸ್ತಾ ಇದ್ದೀವಿ ತಂದೆ. ನಮ್ಮೆಲ್ಲರನ್ನು ಕ್ಷಮಿಸಿ, ನಮ್ಮೆಲ್ಲರನ್ನು ಕಾಪಾಡಿ, ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇರುವಂತೆ ಸಹಾಯ ಮಾಡಿ, ನಿಮ್ಮ ಚಿತ್ತವನ್ನು ನೆರವೇರಿಸೋದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವೀಕ್ಷಿಸಿದಾರೋ ಎಲ್ಲರನ್ನು ಕನಿಕರಿಸಿ, ಕಾಪಾಡಿ, ಆತ್ಮಿಕವಾಗಿ ಅಭಿವೃದ್ಧಿಯಾಗುವಂತೆ, ನಿಮ್ಮ ಚಿತ್ತವನ್ನು ನೆರವೇರಿಸುವಂಥ ಮಕ್ಕಳಾಗುವಂತೆ ಎಲ್ಲರನ್ನು ಆಶೀರ್ವದಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.